ನಾನು ಬೆಂಗಳೂರು ಆಚೆ ಚಿಂತಾಮಣಿ ಇಂದ ಸರ್. ಬೆಂಗಳೂರು ಆಚೆ ಚಿಂತಾಮಣಿ. ಹ್ಮ್ ಏನ್ ಮಾಡ್ಕೊಂಡಿರೋದವ? ಸರ್ ನಾನು ಬಿಕಾಮ್ ಆಗಿದೆ, ಮನೆಯಲ್ಲೇ ಇರ್ತೀನಿ ಸರ್. ಬಿಕಾಮ್ ಆಗಿದೆ, ಮನೇಲೇ ಇರ್ತೀರಾ? ಹಾ ಎಷ್ಟು ವಯಸ್ಸು ನಿಮಗೆ? 30 ಸರ್. 30. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರವ್ವ? ಆಯ್ತು ಸರ್, ಒಂದು 6 months ಆಯ್ತು. ಸಂತೋಷ. ಏನಾದರೂ ಹೇಳೋದಿದೆಯಾ? ಸರ್ ಏನಿಲ್ಲ, ಸ್ಮಾಲ್ ಸಜೆಷನ್ಸ್ ಅಷ್ಟೇ ಸರ್. ಏನವ? ಸ್ಮಾಲ್ ಸಜೆಷನ್ಸ್ ಅಷ್ಟೇ ಸರ್. ನೀವು ಕೊಡ್ತೀರಾ? ಇಲ್ಲ, ನೀವು ಕೊಡ್ಬೇಕು. ನಾನು ಕೊಡ್ಬೇಕಾ? ನಾನು ಸಜೆಷನ್ ಕೊಡೋಕೆ ಫೋನ್ ಮಾಡಿದೆ ಅಂತಂಗಿತ್ತು. ಅಯ್ಯೋ ಹೇಳವ್ವ ಅಂತ ಕೇಳ್ಬಿಡ್ತಾ ಇದ್ದೆ ಈಗ. ಇಲ್ಲ ಸರ್, ಇಲ್ಲ ಸರ್. ತುಂಬಾ ಚೆನ್ನಾಗಿ ಹೇಳ್ತೀರಾ, ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹರೇ ಕೃಷ್ಣ, ಒಳ್ಳೇದಾಗ್ಲಿ. ಹೇಳುವ. ನಮ್ದೇನೆ, ನಾನು ಓದ್ಕೊಂಡಿದ್ದೀನಿ ಸದ್ಯಕ್ಕೆ. ಮನೆಯಲ್ಲ ಇದ್ದಿದ್ರು ಮಕ್ಕಳು, ಗಂಡ್ ಪಾಪು ಹೆಣ್ ಪಾಪು. 6 years ಬಾಯ್, 4 years ಗರ್ಲ್. ಐ ಮೀನ್ ನಿಮಗೆ ಮದುವೆ ಆಗಿದೆ ಎಷ್ಟು ವರ್ಷ ಆಯ್ತು? 9 years ರನ್ನಿಂಗ್ ಸರ್. ಮದುವೆ ಆಗಿ 9 ವರ್ಷ. ಸರ್. 2 ಮಕ್ಕಳಿದ್ದಾವೆ. ಏನ್ ಸಮಸ್ಯೆ? ಸಮಸ್ಯೆ ಏನಿದೆ ಸರ್, ಮಾಮೂಲಿ. ತುಂಬಾ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಯಾವ್ದು ಸದ್ಯಕ್ಕಂತೂ ಆಗ್ತಾ ಇಲ್ಲ. ಇವಾಗ ಮಕ್ಳೆಲ್ಲ ಆಯ್ತು, ದೊಡ್ಡವ್ರು ಆದ್ರೂ ಸ್ಕೂಲ್ಗೆ ಹೋಗ್ತಿದ್ದಾರೆ. ಸೊ ಟ್ರೈ ಮಾಡ್ತಾ ಇದೀನಿ, ಯಾವ್ದು ಆಗ್ತಿಲ್ಲ ಸದ್ಯಕ್ಕೆ. ಆಗತ್ತಾ ಇಲ್ಲ ಅಂತಾನೂ ನನಗೆ ಗೊತ್ತಾಗ್ತಿಲ್ಲ. ಅಂದ್ರೆ ಗಂಡ ಕೆಲ್ಸಕ್ಕೆ ಹೋಗಿ ಅಂತಾರ ಅಥವಾ ಇದು ನಿಮ್ಮ ಆಸಕ್ತಿನ? ಹೇಳ್ತಾರೆ, ಅವ್ರು ಹೇಳ್ತಾರೆ ಸರ್. ಮನೇಲಿ ಅತ್ತೆ ಮಾವ ಇರ್ತಾರಲ್ಲ, ಅವ್ರು ಬೇಡ ಅನ್ನೋ ರೀತಿ. ಅಂದ್ರೆ ಗಂಡ ಹೋಗು ಅನ್ನೋದು, ಅತ್ತೆ ಮಾವ ಬೇಡ ಅನ್ನೋದು. ಅತ್ತೆ ಮಾವ ಯಾಕೆ ಬೇಡ ಅಂತಾರೆ? ಬೇಡ ಏನಕ್ಕೆ, ನೀವು ಗಂಡ ಮನೇಲಿ ಇರೋದು, ನೀವು ಹೆಂಗಸ್ರು ಹೋಗಿ ದುಡಿಯೋದು ಏನಕ್ಕೆ ಅಂತ. ಅಂದ್ರೆ ಗಂಡ ದುಡಿಯೋಕ್ ಹೋಗ್ತಿಲ್ವಾ? ಆತರ ನಮ್ದೆಲ್ಲ ಓನ್ ಅಗ್ರಿಕಲ್ಚರ್ ಮಾಡ್ತೀರಿ. ಅವ್ರು ಹೊರಗಡೆ ಹೋಗಿ ದುಡಿಮೆ ಮಾಡಲ್ಲ, ಅವ್ರಿಗೆ ಇಷ್ಟ ಇರಲ್ಲ. ಬೇಕಾದ್ರೆ ನಾನು ಹೋಗಿ, ನೀನ್ ಹೋಗ್ತೀಯ ಅಂದ್ರೆ ಹೋಗು ಅಂತ ಹೇಳ್ತಾರೆ. ಓಕೆ, ನೀವು ದುಡಿಯೋಕೆ ಸಿಟಿ ಒಳಗಡೆ ಬರ್ಬೇಕಾ? ಸಿಟಿ ಒಳಗಡೆ ನಿಲ್ಸಿ, ನಮ್ ಚಿಂತಾಮಣಿ ಕಡೆ ಕೆಲಸ ಸಿಗತ್ತೆ, ಹೋಗ್ಬೋದು. ನಮ್ ಮನೆಯಿಂದಾನೇ ನನ್ ಮದ್ವೆ ಬೆಳಿಗ್ಗೆ ಎಲ್ಲ ಮಾಡಿ ಮಕ್ಳು ನೋಡ್ಕೊಂಡು ಹೋಗ್ಬೋದು. ಓಕೆ ಓಕೆ ಓಕೆ. ಅಂದ್ರೆ ಈಗ ಮನೆಯಲ್ಲಿರೋ ಸಮಯ ಅಂದ್ರೆ ಅರ್ಥಾತ್ ಒಂದು 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಹೊರಗಡೆ ಹೋಗಿ ದುಡಿಯೋಣ ಅಂತ ನಿಮ್ ಯೋಚನೆ. ಏನೋ ಅಷ್ಟು ಓದ್ಕೊಂಡಿದ್ದೀರಿ, ಮಾಡೋಣ. ಏನವ್ವ, ಓದಿಗೂ ಕೆಲ್ಸಕ್ಕೂ ಸಂಬಂಧನೇ ಇರಲ್ಲ. ಹೌದು ಸರ್, ಬಟ್ ಮೊದ್ಲು ಮಾಡಿದ್ವಿ, ಇವಾಗ ಹುಡುಗರಿಗೋಸ್ಕರ ಆದ್ರೂ ಸ್ವಲ್ಪ ನಾಲೆಡ್ಜಬಲ್ ಇರ್ಬೇಕಲ್ವ. ಇದಕ್ ಮುಂಚೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಾ? ಅಂದ್ರೆ ಮದುವೆಗೆ ಮುಂಚೆ ನೀವು ಕೆಲಸ ಮಾಡಿದ್ರಾ? ಮಾಡಿದ್ದೆ ಸರ್, ಬಿಫೋರ್ ಮ್ಯಾರೇಜ್ 3 years ಮಾಡಿದ್ದೆ. ಸೊ ಮದುವೆ ಆದ್ಮೇಲೆ ಮದುವೆ ಕಾರಣಕ್ಕೆ ಬಿಟ್ಟಿದ್ದ? ಕಾರಣಕ್ಕೆ ಬಿಟ್ಟೆ. ಆಮೇಲೆ ಮಾಡಿ ಅಂತ ಹೇಳಿದ್ರು, ಬಟ್ ಆಮೇಲೆ ಕಳ್ಸಿಲ್ಲ. ನಾನು ಹಂಗೆ ಸರಿ, ಮಕ್ಳಾದ್ಮೇಲೆ ನೋಡೋಣ, ದೊಡ್ಡವರಾದ್ಮೇಲೆ ನೋಡೋಣ ಅಂತ ಗ್ಯಾಪ್ ತಗೊಂಡ್ಬಿಟ್ಟೆ. ಇವಾಗ ಮಗನು UKG ಹೋಗ್ತಿದ್ದಾನೆ, ಮಗಳು ಈ ಸರಿ ಜಾಯಿನ್ ಮಾಡಿಸ್ಬೇಕು. ಅವರು ಆರಾಮಾಗಿ ಸ್ಕೂಲ್ಗೆ ಹೋಗ್ತಾರೆ, ನಾವು ದುಡಿಬಹುದು. ಗಂಡ ಒತ್ತಾಯನ ಅಥವಾ ಹೋದ್ರು ಹೋಗು, ಇಲ್ಲಾಂದ್ರೆ ತೊಂದ್ರೆ ಇಲ್ಲ ಅಂತನೋ? ಒತ್ತಾಯ ಏನಿಲ್ಲ ಸರ್, ಯುವ ವಿಶ್, ನೀನ್ ಮಾಡು ಅಂದ್ರೆ ಮಾಡು, ಪರವಾಗಿಲ್ಲ, ನಂದೇನ್ ಅಬ್ಜೆಕ್ಷನ್ ಇಲ್ಲ ಅಂತ. ಬಟ್ ನೀವು ಕೆಲ್ಸಕ್ಕೆ ಹೋದ್ರೆ ಮನೆಯಲ್ಲಿ ಎಲ್ಲ ನೋಡ್ಕೊಳ್ಳೋಕೆ ಅತ್ತೆ ಮಾವನಿಗೆ ಎಲ್ರಿಗೂ ಅವ್ರಿಗೆ ಸಾಧ್ಯವಾಗುತ್ತಾ? ಆಗತ್ತೆ ಸರ್. ಎಲ್ಲ ನಾನು ಅಡಿಗೆ ಮನೆ ಕೆಲಸ ಎಲ್ಲ ಮಾಡಿ ಹೋಗ್ತೀನಿ, ಮತ್ತೆ ಬಂದು ಮಾಡ್ಕೋತೀನಿ. ಹೊರಗಡೆ ಮಾಮೂಲಿ ಕೆಲ್ಸದವರೆಲ್ಲ ನೋಡ್ಕೋತಾರೆ, ಅಂದ್ರೆ ಮೀನ್ಸ್ ಅಗ್ರಿಕಲ್ಚರ್ ಎಲ್ಲ ಹೊರಗಡೆ ನೋಡ್ಕೋತಾರೆ. ಅಂದ್ರೆ ಅತ್ತೆ ಮಾವನದು ತೀರಾ ದೊಡ್ಡ ವಿರೋಧನ ಅಥವಾ ಹಾಗೆ ಸುಮ್ಮನೆ ಒಂದು ಮಾತು ಹಾಕಿರೋದ? ಬೇಡ, ಏನಕ್ಕೆ ಇವಾಗ ಅವರು ನಿಮ್ ಗಂಡ ಮನೇಲಿರೋದು, ನೀನೇನು ಹೊರಗಡೆ ಹೋಗಿ ದುಡ್ಕೊಂಬರೋದು, ಇರೋ ಕೆಲಸ ಮಾಡ್ಕೊಂಡೇ ಇರ್ಬೋದಲ್ಲ ಅನ್ನೋ ಲೆಕ್ಕಾಚಾರ ಅವ್ರದ್ದು. ಈಗ ನೀನ್ ದುಡಿದೇ ಹೋದ್ರು ಏನ್ ತೊಂದ್ರೆ ಇಲ್ಲ ಮನೆಗೆ? ಇವಾಗ ನಮ್ ಯಜಮಾನ್ ಹಂಗಂದ್ರೆ, ಹೆಂಗೋ ಓದ್ಕೊಂಡಿದ್ಯಾ, ನಿನ್ಗೆ ಇಷ್ಟ ಅಲ್ವಾ, ಹೋಗು ಅಂತಾರೆ. ಬಟ್ ನನ್ಗೆ ದೊಡ್ಡವ್ರು ಹಿಂಗ ಅಂತಿದಾರಲ್ಲ, ನಾಳೆ ದಿವಸ ನಾನು ಹೋದ್ರೆ ಮೇ ಬಿ ಏನಾದ್ರು. ನಾನು ಇಲ್ಲಿ ಯಾಕೆ ಅದನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಗಂಡನ ತೀರಾ ಒತ್ತಾಯ ಆದಾಗ ನನ್ನ ಸಲಹೆ ಬೇರೆ ಇರುತ್ತೆ. ಒತ್ತಾಯ ಏನಿಲ್ಲ ಸರ್, ನನಗೆ ಓದಿದೀನಿ ಹೋಗ್ಬೇಕು ಅನ್ನೋ ಪ್ರೀತಿ ಅಥವಾ ಆಸಕ್ತಿ ಇರೋದು ಒಳ್ಳೇದೇ. ಆದ್ರೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ, ಅತ್ತೆ ಮಾವ ಯಾಕೋ ಸ್ವಲ್ಪ ಬೇಡ ಅಂತಿದ್ದಾರೆ. ಇಲ್ಲಿ ಏನಾಗ್ಬಿಡುತ್ತೆ, ಈಗ ಕೆಲಸ ಸಿಕ್ತು, ಹೋಗದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರಿ,
ಬಟ್ ಏನೋ ಹಣೆ ಬರಕ್ಕಿಟ್ಟು ಒಂಚೂರ್ದು ಏನೋ ಮಿಸ್ ಆಯ್ತು ಅಂದ್ಕೋ, ಅದು ಯಾವುದೇ ವಿಚಾರ ಇರ್ಬೋದು. ಈಗ ಮಧ್ಯಾಹ್ನ ಏನೋ ಮನೇಲಿ ತೊಂದರೆ ಆಯ್ತು, ನೀನಿರಲ್ಲ, ಅದನ್ನ ಅತ್ತೆಗೆ ಸರಿಯಾಗಿ ನಿಭಾಯಿಸೋಕೆ ಬರಲಿಲ್ಲ, ಈಗ ಆ ಕೋಪ ತಂದು ಸಂಜೆ ನಿನ್ ಮೇಲೆ ಹಾಕೋದು, ಇದು ಸಂಭವನೀಯ ನಡೆಯಬಹುದಾದದ್ದು, ಸಾಧ್ಯತೆಗಳ ಬಗ್ಗೆ ಮಾತಾಡ್ತಿದ್ದೀನಿ. ಇದು ನೆಗೆಟಿವ್ ಅಂತ ಅಲ್ಲ. ಹಾಗಾಗಿ ಕನ್ವಿನ್ಸ್ ಅಂದ್ರೆ ನಾನೇನೇ ಮಾಡಬೇಕಾದ್ರೂ ಅಷ್ಟೆ, ಒಂದು ಸಂಸಾರದೊಳಗಡೆ ಇದ್ದಾಗ ಕನ್ವಿನ್ಸ್ ಮಾಡಬೇಕು. ಅದು ಸಾಧ್ಯವಾಗ್ಲಿಲ್ವಾ, ಮುಂದೊಂದು ದಿವಸ ನೀನ್ ಯಾಕೆ ಮನೇಲೇ ಇದ್ದೀಯಾ ಅಂತ ಕೇಳಿದಾಗ ನಿನ್ನ ಹತ್ರ ಉತ್ತರ ಇರುತ್ತೆ. ಹೌದಲ್ಲ? ಈಗ ಅವರು ಎಲ್ಲ ನೀನು ಹೋಗು ದುಡಿ ಅಂತ ಹೇಳ್ತಿದ್ದು ನೀನು ಹೋಗಿಲ್ಲ ಅಂದ್ರೆ ಅಲ್ಲಿ ನೀನು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀಯಾ ಅನ್ಬೋದು. ಈಗ ಹಿರಿಜೀವಗಳು ಬೇಡ ಅಂತಿದ್ದಾವೆ, ಗಂಡ ಹೋದ್ರೋಗು ಇಲ್ಲಾಂದ್ರೆ ತೊಂದರೆ ಇಲ್ಲ ಅಂತಿದ್ದಾರೆ. ಈ ಸಮಯದಲ್ಲಿ ಫ್ರಮ್ ಹೋಮ್, ಮನೆಯಿಂದಲೇ ಏನಾದರೂ ಮಾಡಬಹುದಾದದ್ದು ಸಿಕ್ಕರೆ ಮಾಡಿ. ಬಟ್ ನಾನು ಹೇಳೋದು, ಅತ್ತೆ ಮಾವನನ್ನ ಕನ್ವಿನ್ಸ್ ಮಾಡದ ಹೊರತು ನೀನು ಹೊರಗಡೆ ಹೋಗುವುದು ಬೇಡ. ಅಂತಿಮವಾಗಿ ಒಂದು ದಿವಸ ಗಂಡ ಇಲ್ಲ ನೀನು ಹೋಗ್ಲೇಬೇಕು, ಮನೆ ಪರಿಸ್ಥಿತಿ ಯಾಕೋ ಕೆಡ್ತಾ ಇದೆ, ಹಣಕಾಸು ವಿಚಾರದಲ್ಲಿ ನೀನು ಹೋಗ್ಲೇಬೇಕು ಅಂತ ಹಠ ಹಿಡಿದಾಗ ಅತ್ತೆ ಮಾವ ಅಡ್ಡ ಬರಲ್ಲ. ಯಾಕಂದ್ರೆ ಮಗ ಇಷ್ಟು ದೈತ್ಯನಾಗಿ ನಿಂತಾಗ ಅವ್ರು ತಡೆಯೋ ಶಕ್ತಿ ಮಾಡಲ್ಲ. ಬಟ್ ಇಲ್ಲಿ ಅಷ್ಟೇನಿಲ್ಲ ಅಂದಾಗ ನೀನು ಹೋಗಿ ಕೆಟ್ಟೋಳಾಗೋದು ಬೇಡ. ಬಟ್ ಅವ್ರೇನು ಗೊತ್ತಾ, ಮೀನ್ಸ್ ಅನ್ಎಜುಕೇಟೆಡ್ ಪೀಪಲ್ ಸರ್. ಏನ ಅವ್ರೇನು ಅಷ್ಟು ಓದ್ಕೊಂಡಿಲ್ಲ, ಅವರು ನನಗೆ ಅವರು ಅನ್ಎಜುಕೇಟೆಡ್ ಸರ್. ಅದೇ ಪ್ರಾಬ್ಲಮ್ ಇಲ್ಲಿ. ಈಗ ನಿನ್ನಷ್ಟು ಕನ್ವಿನ್ಸ್ ಮಾಡಕ್ಕಾಗಲ್ಲ, ಅವ್ರು ಕನ್ವಿನ್ಸ್ ಆಗಲ್ಲ ಸರ್. ಬಟ್ ಹಂಗಂತ ನಮ್ಗೇನು ಹೆಲ್ಪ್ ಮಾಡಲ್ಲ. ಪ್ಲಸ್ ನಮ್ ಕಷ್ಟ ನಾವೇ ಬಿಡ್ಕೋಬೇಕು, ಇಲ್ಲಾಂದ್ರೆ ಹೀಗಿರಿ ಅಂತ ದಾರಿನೂ ಇಲ್ಲ. ಯಾವತ್ತಿದ್ರು ಸತ್ಯ ಅಲ್ವಾ ಅದು. ಈಗ ಅತ್ತೆ ಮಾವ ಫೈನ್, ನಿನ್ನ ವಾಯ್ಸ್ ಅಲ್ಲೇ ನನಗೆ ಗೊತ್ತಾಗ್ತಿದೆ ಅಲ್ಲಿ. ನನ್ಗೆ ಈಗ ತೊಂದ್ರೆ ಏನಂದ್ರೆ, ನಾನು ಆಕ್ಚುಲಿ ಮೊದ್ಲಿಂದ ಅಗ್ರಿಕಲ್ಚರ್ ಹಾರ್ಡ್ ವರ್ಕ್ ಮಾಡಿಲ್ಲ ಸರ್. ಇವಾಗ ಮಾಡ್ತಿದ್ದೀನಿ. ನಾನ್ ಡೈಲಿ ನಿಮ್ಮ ಪ್ರೋಗ್ರಾಮ್ ನೋಡ್ಕೊಂಡೆ ಡೈಲಿ ಕೆಲಸ ಮಾಡ್ತೀನಿ. ಮಾರ್ನಿಂಗ್ 10ಗೆ ಹೋದ್ರೆ 3 ಗಂಟೆಯಿಂದ ಅಲ್ಲಿ ಮಾಡ್ಕೊಂಡೇ ಬರ್ತೀನಿ. ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಗ್ತಿದೆ. 1 ವೀಕ್ ಚೆನ್ನಾಗಿದ್ರೆ 1 ವೀಕ್ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ ಸರ್. ಸಿ ಸೆಕ್ಷನ್ ಆಗಿರೋದ್ರಿಂದ ನಂಗೆ ಬಿಸಿಲಲ್ಲಿ ಕೆಲಸ ಮಾಡ್ಕೊಂಡು ಆಗ್ತಿಲ್ಲ. ನನ್ ವಾರದಿಂದ ಬ್ಯಾಕ್ ಪೇನ್ ಅಲ್ಲಿ ಸಫರ್ ಆಗ್ತಿದ್ದೀನಿ. ನಿನ್ನೆಯಿಂದ ಸ್ವಲ್ಪ ಆರಾಮಿದ್ದೀನಿ. ಅದಕ್ಕೆ ಇವತ್ತು ಕಾಲ್ ಟ್ರೈ ಮಾಡ್ಲೇಬೇಕು ಅಂತ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ ನಾನು. ಇಲ್ಲಿ ನೀವು ಕೆಲ್ಸಕ್ಕೆ ಹೊರಟು ನಿಂತ್ಕೊಂಡ್ರಿಂದಾಗ ನಿಮ್ಮ ಗಂಡ ಅಪ್ಪ ಅಮ್ಮನ ಅಥವಾ ಅತ್ತೆ ಮಾವನ ಕನ್ವಿನ್ಸ್ ಮಾಡುವಷ್ಟು ಶಕ್ತಿ ಇದೆಯಾ ಅವ್ರಿಗೆ? ಮಾಡ್ತಾರೆ ಸರ್. ಅಂದ್ರೆ ಅವ್ರು ಅಪ್ಪ ಅರ್ಥನೇ ಮಾಡ್ಕೊಳಲ್ಲ ಸರ್, ಮಗನೂ ಅರ್ಥ ಮಾಡ್ಕೊಳಲ್ಲ, ಹೇಳೋದು ಕೇಳಿಸ್ಕೊಳಲ್ಲ. ನಿಮ್ಮಿಷ್ಟ ಹಂಗಂತ ಒಳ್ಳೇದಕ್ಕೂ ಅಪ್ರಿಶಿಯೇಷನ್ ಮಾಡಲ್ಲ, ಏನಾದ್ರು ಕೇಳಕ್ಕಾದ್ರೂ ಬೈಯಲ್ಲ, ಸೈಲೆಂಟ್ ಆಗಿರ್ತಾರೆ ಅಷ್ಟೇ. ಅದು ಅದಕ್ಕಿಂತ ಬೈಯೋದಕ್ಕಿಂತ ಡೇಂಜರ್ ಅದು. ಹೌದು ಸರ್. ಇವಾಗ ಅದೇ ಆಗಿರುತ್ತೆ ನನ್ಗೆ. ಅದೇ ನಾನು ಆ ಕೊರಗಿಗೆ ನಿಮ್ಗೆ ಕಾಲ್ ಮಾಡಿದ್. ನೀವೇನು ನಾನ್ ಮೊದ್ಲು ಪ್ರೀವಿಯಸ್ ಕೇಳಿಸಿರೋ ವಿಡಿಯೋಸ್ ಎಲ್ಲ ನೋಡಿದ್ರೆ ಏನೋ ಒಂದ್ಸಲ ಭರವಸೆ ಕೊಡ್ತೀರಾ, ನಾವು ಕೇಳ್ಬೋದಲ್ಲ ಅನ್ನೋ ಲೆಕ್ಕದಲ್ಲಿ ನಾನು ಮಾಡಿ. ಆಬ್ವಿಯಸ್ಲಿ ಈಗ ನಾನಿಲ್ಲಿ ಸ್ವಲ್ಪ ಸಾವಿರಾರು ಕತೆ ಕೇಳಿರೋನಾಗಿ ಕೆಲವು ಸಾಧ್ಯತೆಗಳ ಬಗ್ಗೆ ನನಗೊಂದು ಚಿಕ್ಕ, ಅದನ್ನ ನಾನು ನೀವು ಭವಿಷ್ಯ ಅಂದ್ಕೊಳ್ಳಿ ಏನಾದ್ರು ಅಂದ್ಕೊಳ್ಳಿ, ಒಂದು ಚಿಕ್ಕ ಅರಿವಂತೂ ಬರುತ್ತೆ. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ನನಗೆ ಈಗ ಈ ಕ್ಷಣಕ್ಕೆ ಇಷ್ಟೆಲ್ಲ ಕೇಳಿದ ಮೇಲೆ ಅನಿಸಿದ್ದು, ವಿತ್ ನಿಮ್ಮ ಗಂಡನ ಪರ್ಮಿಷನ್ ಸಹಕಾರದೊಂದಿಗೆ ನೀನು ಹೊರಗಡೆ ಹೋಗ್ಬೋದು. ಆ್ಯಂಡ್ ಇಲ್ಲಿ ನೀನು ಹೊರಗಡೆ ಹೋಗ್ತಿರೋ ಉದ್ದೇಶ ಆ ಮನೆಯ ಒಳಿತಿಗೆ ಆಗಿರೋದ್ರಿಂದ ಇಲ್ಲಿ ಯಾರ ವಿರೋಧವನ್ನು ಅಷ್ಟು ಗಣನೆಗೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಈವನ್ ಹೋಗುವ ಮುಂಚೆ ತನ್ನ ಕರ್ತವ್ಯವನ್ನು ಮಾಡೇ ಹೋಗ್ತಾ ಇದೀಯಾ. ಸೊ ಈ ಎರಡನ್ನ ಪರಿಗಣನೆಗೆ ಇಟ್ಟುಕೊಂಡು ನಾನು ಹೇಳ್ತೀನಿ, ನೀನು ಹೊರಗಡೆ ಹುಡುಕು,
ಸಿಕ್ಕರೆ ಅವಶ್ಯವಾಗಿ ಹೋಗು. ಆದರೆ ಮನೆಯ ಸೊಸೆಯಾಗಿ ನಿನ್ನದೇ ಆದ ಕೆಲವು ಕರ್ತವ್ಯಗಳಿರ್ತವೆ, ಅದಕ್ಕೆ ನೀನು ಆ, ಕಾರಣ ಕೊಡೋಕ್ಕಾಗಲ್ಲ. ಹೌದು ಸರ್. ಲೇಟ್ ಆಯ್ತು, ಅದಾಯ್ತು, ಇದಾಯ್ತು, ಕಾರಣ ಕೊಡು ಅಂದ್ರೆ ಇಲ್ಲ ಹೌದು, ಅದೆಲ್ಲ ನೀನು ಕೊಡ್ಬಾರ್ದು. ಈ ಹಿಂದೆ ಹೇಗಿದ್ದೆ, ಎಲ್ಲಿ ಹೆಂಗ್ ಬೆಳೆದೆ, ಏನು ಮಾಡಿದೆ, ಬಟ್ ಹೋಗ್ತಾ ಹೋಗ್ತಾ ಮಕ್ಕಳಾದ ಮೇಲೆ ಜವಾಬ್ದಾರಿ ಹೆಚ್ಚಾದ ಮೇಲೆ ಅಂದ್ರೆ ಬರ್ತವೆ, ಅದನ್ನ ನಿಭಾಯಿಸ್ಲೇಬೇಕು, ಅದು ಅನಿವಾರ್ಯ. ಅಯ್ಯೋ ನಾನು ಹಂಗ್ ಬೆಳೆದಿದ್ದೆ, ಅದು ಹಂಗ ಆಗಲ್ಲ. ಇನ್ನೂ ಏನು ಕಷ್ಟ ಬರುತ್ತೆ, ಹೋಗಲೇಬೇಕಾದ ಪರಿಸ್ಥಿತಿ ಬರುತ್ತೆ, ಫೈನ್. ಇವತ್ತು ಹೊರಗಡೆ ಹೋದ್ರೆ ಹೆಂಡತಿಯನ್ನು ಅನುಮಾನ ಪಡೋ ಕಾಲದಲ್ಲಿ ಹೋಗವ್ವ ನಿಂಗೆ ಇಷ್ಟ, ಯುವರ್ ವಿಶ್, ಹೋಗಂಗಿದ್ರೆ ಹೋಗು, ಇರಂಗಿದ್ರೆ ಇರು ಅಂತ ಹೇಳ್ತಾವ್ರೆ ಎಂದಾಗ ದುಡಿಮೆಗೆ ಹೋಗ್ಬಿಡೋಣ, ಏನ್ ತೊಂದರೆ ಇಲ್ಲ. ಬಟ್ ಮನೆಯ ಕರ್ತವ್ಯಕ್ಕೆ ನೀನು ತೊಂದರೆ ಮಾಡ್ಕೊಳ್ಬಾರ್ದು. ಇದ್ರಲ್ಲೂ ಏನ್ ಕಷ್ಟ ಇಲ್ಲ ಸರ್, ನಮ್ಗೆ ಇದ್ರಲ್ಲಿ ಮಾಡಿದ್ರೆ ಇನ್ಕಮ್ ಇದೆ. ಬಟ್ ನನ್ನ ಬಾಡಿಗೆ ನಾನ್ ಮೊದಲು ಈಗ ಹೆಲ್ತ್ ಇಶ್ಯೂ ಆಗೋಗ್ತಿದೆ. ಬಂಡೆ ಹೊಡಿಯೋರ್ ಕೆಲಸವನ್ನು ಬ್ರಾಹ್ಮಣರು ಮಾಡಕ್ಕಾಗಲ್ಲ. ಹೌದು ಸರ್. ಬ್ರಾಹ್ಮಣರ ಕೆಲಸವನ್ನು ಬಂಡೆ ಹೊಡಿಯೋರು ಮಾಡಕ್ಕಾಗಲ್ಲ. ಹೌದು. ಅಂದ್ರೆ ದೇಹ ಧರ್ಮ ಅಂತ ಇರುತ್ತೆ ಕಣವ. ಈಗ ನಾನಾದ್ರೂ ಅಷ್ಟೇ, ನನ್ನನ್ನ ನಮ್ಮ ಅತ್ತೆ ಮಕ್ಳು ಚಿಕ್ಕವರೇ ಅವರೇ ಆಡ್ಕೊಳ್ತಾರೆ, ಒಂದು ಏನಾದರೂ ಒತ್ಕೊಂಡು ಹೋದ್ರೆ ಬುಸ ಬುಸ ಅಂತೀಯ, ಏನಯ್ಯ ನೀನು ಅಂತ ನನ್ನೇ ಅಂದ್ರೆ ನಮ್ಮ ದೇಹ ಧರ್ಮ ಅಂತ ಇರುತ್ತೆ. ಆ ದೇಹಕ್ಕೆ ನಾವು ಅದೇ ಅಂದ್ರೆ ಬುದ್ಧಿಯ ಬಲದಿಂದ ಕೆಲಸ ಮಾಡೋನು ದೇಹದ ಬಲದಿಂದ ಬಂಡೆ ಹೊಡಿಯೋಕೆ ಆಗಲ್ಲ. ಬ್ರಾಹ್ಮಣರಿಗೂ ಉಳಿದ ಶ್ರಮಿಕರಿಗೂ ಏನು ವ್ಯತ್ಯಾಸ ಅಂದ್ರೆ, ಬ್ರಾಹ್ಮಣ ಅಂದ್ರೆ ಅದು ಬುದ್ಧಿಯ ಆಧಾರದ ಮೇಲಿರುವ, ಅದು ಮಂತ್ರ ಜ್ಞಾನ, ಅದು ಬ್ರಾಹ್ಮಣರ ಪ್ರತೀಕ, ಅದು ಜ್ಞಾನ ಅಂದ್ರೆ ಅವ್ರದ್ದು ಬುದ್ಧಿ ಆಧಾರಿತವಾದ ಕೆಲಸ. ಆದ್ರೆ ಬಂಡೆ ಹೊಡಿಯೋರ್ದು, ರೈತರದು ಇದೆಲ್ಲ ದೇಹ ಆಧಾರಿತವಾದ ಕೆಲಸ. ಕೆಲವೊಮ್ಮೆ ಆ ಕೆಲಸ ಇವ್ರು ಮಾಡೋಕ್ಕಾಗಲ್ಲ, ಈ ಕೆಲಸ ಅವ್ರು ಮಾಡೋಕ್ಕಾಗಲ್ಲ. ಹಾಗಾಗಿ ರೈತರು ಮನೆಗೆ ಸೊಸೆಯಾಗಿ ಹೋಗಿದ್ದೀಯಾ ಅಂದ ಮಾತ್ರಕ್ಕೆ ನಿನ್ ದೇಹ ಧರ್ಮ ಬದಲಾಗ್ಬಿಡ್ಬೇಕು ಅಂದ್ರೆ ಅದು ಆಗಲ್ಲ. ಅದು ಹುಟ್ಟಿನಿಂದಲೇ ಬಂದಿರುತ್ತೆ. ಬೇಡ ತುಂಬಾ ತ್ರಾಸ ತಗೊಳಕ್ ಹೋಗ್ಬೇಡವ. ಬಟ್ ಪುಣ್ಯ, ನಿನ್ನ ಈ ತ್ರಾಸನ್ನ ಅಥವಾ ಈ ಹಸಿವನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ದಾರೆ. ಗಂಡದ ಏನು ಇಲ್ಲ ಸರ್, ಒಳ್ಳೆಯವರು. ಅದೇ ಹೇಳ್ದ ನೋಡಮ್ಮ, ನಿನ್ಗೆ ಆಗಿಲ್ಲ ಅಂದ್ರೆ ನೋಡು, ಟ್ರೈ ಮಾಡು. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀನು ಹೊರಗಡೆ ಹೋಗ್ತಾ ಇರೋ ಉದ್ದೇಶ, ಯಾಕಂದ್ರೆ ಅಟ್ ದಿ ಸೇಮ್ ಟೈಮ್ ನಿನಗೆ ನೆನಪಿರ್ಬೇಕವ, ಹೊರಗಡೆ ಹೋದಾಗ ಅನೇಕ ವಿಚಾರಗಳು ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತವೆ. ಅದು ಎಲ್ಲ ರೀತಿಯಲ್ಲೂ ಹೌದು. ಆದ್ರೆ ಅಂದ್ರೆ ಇಲ್ಲ, ನಾನು ತುಂಬಾ ಗಟ್ಟಿಗಿತ್ತಿ, ನಾನು ಯಾವುದಕ್ಕೂ ಬಗ್ಗಲ್ಲ ಅಂತ ಹೋದವರು ಬಗ್ಗಿದ್ದನ್ನು ನಾನು ನೋಡಿದ್ದೀನಿ. ಅದು ಇರೋದೇ ಹಾಗೆ, ಮನುಷ್ಯನ ಬುದ್ಧಿನೇ ಹಾಗೆ. ಬಟ್ ಅದನ್ನು ಮೀರಿ ನನ್ನ ಜವಾಬ್ದಾರಿ ಏನು, ನನಗೆ ಬ್ಯಾಚುಲರ್ ಅಲ್ಲ, ನನಗೆ 2 ಮಕ್ಕಳಿದ್ದಾವೆ, ನಂಬಿಕೆ ಇಟ್ಟು ಕಳಿಸಿದ್ದಾರೆ, ಅಂಡ್ ಅಟ್ ದಿ ಸೇಮ್ ಟೈಮ್ ಸುಖದ ಜೀವನ ಅದೊಂದು ಅರೆಕ್ಷಣ. ಆದ್ರೆ ಒಂದು ಸಂತೃಪ್ತಿಯ ಸುಖದ ಜೀವನ ಬೇರೆ, ನಿಜವಾದ ಸಂತೋಷದ ಆನಂದದ ಜೀವನ ಬೇರೆ. ಸುಖ ಇಂದ್ರಿಯದಿಂದ ಸಿಗುವಂಥದ್ದು, ಆನಂದ ನನ್ನ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿಭಾಯಿಸಿದಾಗ ಒಂದು ಆತ್ಮತೃಪ್ತಿ ಬರುತ್ತಲ್ಲ, ಅದರಿಂದ ಸಿಗುವುದು ಆನಂದ. ಹೌದು ಸರ್. ಸುಖ ಅದು ಇಂದ್ರಿಯಕ್ಕೆ ಸಂಬಂಧಿಸಿದ್ದು. ಹಾಗಾಗಿ ನೀವು ಕೆಲಸ ನೀವು ಹುಡುಕಿದ್ದೇ ಆದಲ್ಲಿ ನೀವು ಸರಿಯಾಗಿ ಆ ಕಡೆ ಅತ್ತೆ ಮಾವನ ವಿಚಾರವನ್ನು ನೀವು ತಲೆ ಕೆಡಿಸ್ಕೊಳ್ಬೇಡಿ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅವರು ಒಳಗಡೆ ಏನು ವಿಚಾರಗಳು ಓಡ್ತಿದ್ದಾವೆ, ಅವ್ರ ಬುದ್ಧಿ ಏನು, ಇದ್ರ ಬಗ್ಗೆ ಅವ್ರಿಗೆ ಏನು ಅಭಿಪ್ರಾಯ ಇದೆ, ಬಹುಶಃ ಅವ್ರವ್ರು ಬೆಳೆದ ವಾತಾವರಣ ಅಥವಾ ಅವ್ರಿಗಿರೋ ಕೆಲವು ಮಡಿವಂತಿಕೆಗಳು ಅವ್ರನ್ನ ಹಾಗೆ ಮಾಡಿರ್ಬೋದು. ಅದೊಂದು ಮಡಿವಂತಿಕೆ ಅಂತ ಇರುತ್ತಲ್ಲವ, ಈ ಹೆಣ್ಮಕ್ಳ ಅವ್ರನ್ನ ನೋಡಬಾರ್ದು, ಇವ್ರು ಹಿಂಗೆ ಇರ್ಬೇಕು, ಹಿಂಗೆ ಈ ಕಾಲಕ್ಕೆ ಬದಲಾಗದೆ ಇರೋರ್ದು ವರ್ತನೆ ಏನು ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಕಾಲ ಧರ್ಮಕ್ಕೆ ಹೊಂದ್ಕೊಳ್ಳೇಬೇಕು, ಅನಿವಾರ್ಯ. ಅಯ್ಯೋ ನಮ್ಮ ಕಾಲದಲ್ಲಿ ಹಂಗಿತ್ತು ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಕಾಲ ಧರ್ಮಕ್ಕೆ ಹೊಂದ್ಕೊಳ್ಳೋಕೆ ಆಗದೆ ಇರೋರ ಮಾತುಗಳು ಇವೆಲ್ಲ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡೆ ಬಂದೆ. ಆದ್ರೂ ನನ್ಗೆ ಅನಿಸ್ತದೆ ಅವ್ರು ಬದಲಾಗಲ್ಲ, ಅವ್ರು ಇದ್ದಂಗೆ ನಾವ್ ಇರಕ್ಕಾಗಲ್ಲ. ಜನರೇಷನ್ ಚೇಂಜ್ ಆಗ್ತಿರತ್ತೆ ಸರ್. ಜನರೇಷನ್ ಚೇಂಜ್ ಆಗಿದ್ರಿಂದ ಉಡುಗೆ ತೊಡುಗೆಯಲ್ಲಿ ಬದಲಾವಣೆ ಆಗ್ಬೋದವ, ಆದ್ರೆ ಧರ್ಮ ಬದಲಾಗಲ್ಲ. ನಿನ್ನ ಅತ್ತೆ ಮಾವ ನಿನ್ನ ಗಂಡನನ್ನ ಹೇಗೆ ತುತ್ತುಣಿಸಿ ಕಷ್ಟಪಟ್ಟು ಸಾಕುದ್ರು,
ನಿನ್ನ ಇವತ್ತಿನ ಕಾಲದಲ್ಲಿ ನಿನ್ನ ಮಕ್ಕಳಿಗೂ ನೀನು ಹಾಗೆ ಸಾಕ್ಬೇಕು. ಬಟ್ ವಿಷಯ ಏನಂದ್ರೆ ನಿನ್ನ ಗಂಡ ಓದಿದ್ದು 1ರಿಂದ 10ನೇ ಕ್ಲಾಸಿಗೆ ಬರೀ 10,000ದಲ್ಲಿ ಮುಗ್ದಿದ್ದು ಇವತ್ತು 1ರಿಂದ 10ನೇ ಕ್ಲಾಸಿಗೆ 10 ಲಕ್ಷ ಬೇಕಾಗ್ಬೋದು ಅಷ್ಟೇ. ಹೌದು ಸರ್, ಹೌದು ಸರ್. ವ್ಯತ್ಯಾಸ ಸ್ವಲ್ಪ ಬದುಕಿನ ವ್ಯವಸ್ಥೆಗಳಲ್ಲಿ ಸ್ವಲ್ಪ ವೈಭವ ಇರಬಹುದೇ ಹೊರತು ಬದುಕು ಅದೇ ಇದೆ. ಅದು ಸರ್ ನಾನು ಅರ್ಥ ಮಾಡ್ಕೊಳ್ಳೋದೇನಂದ್ರೆ ಇವಾಗ ಜನರೇಷನ್ ಅಂದ್ರೆ ಫುಲ್ ಫಾಸ್ಟ್ ಇದೆ, ಖರ್ಚು ಜಾಸ್ತಿ. ಬರೀ ನಿಮ್ ಕಾಲದಲ್ಲಿ ರೊಟ್ಟಿ ತಿಂತಿದ್ದವರು ಈಗ ಚೂರು ತುಪ್ಪ ಸಾವ್ರ್ಕೊಂಡು ತಿಂತಾರ ಅಷ್ಟೇ. ನಾನ್ ಹೈಸ್ಕೂಲ್ ಓದ್ಬೇಕಾದ್ರೆ 40 ರೂಪಾಯಿ ಫೀಸ್ ಇತ್ತು, ಇವಾಗ 1000 ಕಟ್ಬೇಕು, 50,000 40,000 ಕಟ್ಬೇಕು. ಸೊ ನಮ್ಗೆ ಇವಾಗ ಅಗ್ರಿಕಲ್ಚರ್ ಒಂದೇ ನನಗಿಲ್ಲಿ ಧರ್ಮ ಏನಿದೆಯೋ ಅದನ್ನು ಹೇಳ್ತಾ ಇದ್ದೀನಿ. ನೀನು ಮುಂದಿನ 4 ವಾರಗಳ ಒಳಗಡೆ ನಿನಗೆ ಕೆಲಸ ಸಿಗುತ್ತೆ, ನೀನು ಹೋಗ್ಬೇಕು. ಆದ್ರೆ ನಾನು ಹೇಳೋದು ಒಂದ್ ಬೆಳೆ ಬಂದ್ರೆ 3 ಬೆಳೆ ಲಾಸ್ ಆಗತ್ತೆ ಸರ್. ಒಂದು ಬೆಳೆ ಬಂದ್ರೆ 3 ಬೆಳೆ ಲಾಸ್ ಆಗುತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ನಿನ್ ಗಂಡ ನೋಡ್ಕೊಳ್ಳಿ, ಆ ಕಡೆದು ನಷ್ಟ ಲಾಭ ನಿನಗೆ ಬೇಡ, ಅವ್ರು ನೋಡ್ಕೋತಾರೆ ಸರ್, ಅವ್ರು ನೋಡ್ಕೊಳ್ಳಿ. ನಿನಗೆ ಸಿಕ್ಕ ಈ ಅವಕಾಶ ಇದೆಯಲ್ಲ, ಇದನ್ನ ಅವಕಾಶ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಈ ಭಾಗ್ಯ ಇಲ್ಲ. ವಿದ್ಯೆ ಇದೆ, ಮಾಡುವ ಶಕ್ತಿನೂ ಇದೆ, ಆದ್ರೆ ಗಂಡನ ಚಿಕ್ಕ ಬುದ್ಧಿಯ ಕಾರಣಕ್ಕಾಗಿ ಅವಳು ಇನ್ನೊಬ್ಬ ಪುರುಷನ ನೋಡ್ತಾಳೆ ಅನ್ನೋ ಕಾರಣಕ್ಕೂ ಹೊಸ್ಲಿಂದ ಆಚೆ ಕಳಿಸಲ್ಲ. ಅರ್ಥ ಆಯ್ತಲ್ಲ? ಸೊ ನೀನು ಕೆಲಸಕ್ಕೆ ಹೋಗು, ನಿನ್ನ ದುಡಿಮೆಯನ್ನ ಮಾಡು. ಅಂಡ್ ದುಡಿಮೆ ಮಾಡುವ ಸಮಯದಲ್ಲೂ ದುಡಿಯೋ ಸಮಯ ಶುರು ಮಾಡಿದಾಗ, ದುಡಿಮೆ ಮಾಡ್ಲಿಕ್ಕೆ ಶುರು ಮಾಡಿದಾಗಲೂ ವ್ಯಕ್ತಿತ್ವ ಸೇಮ್ ಇರಬೇಕು. ಇಡೀ ಜೀವಗಳನ್ನು ಆದಷ್ಟು ವಿಶ್ವಾಸಕ್ಕೆ ತಗೊಳ್ಳಿ. ಅದರ್ವೈಸ್ ಅವ್ರು ಏನು ಅಂದ್ರು ಅಂತ ಬೇಡ. ಅವರು ಒಂದಷ್ಟು ಭಾಗವನ್ನು ಸವಸಿ ಮುಂದಕ್ಕೆ ಬಂದ್ಬಿಟ್ಟಿದ್ದಾರೆ. ನಾವೀಗ ಅಯ್ಯೋ ಜನರೇಷನ್ ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅಂತ ನಾವು ಯುದ್ಧಕ್ಕೆ ನಿಂತ್ಕೊಳ್ಳೋದು ಬೇಡ. ಕೊಡ್ಬೇಕು ಸರ್, 1-2 ವರ್ಷ 3 ವರ್ಷ ನೋಡ್ರಿ ಅಡ್ಜಸ್ಟ್ ಆಗ್ತಾರೆ ಅಂತ ಆಗಲ್ಲ ಅಂತ ಗೊತ್ತಾಯ್ತು ನನ್ಗೆ ಅಷ್ಟೇ. ಹೇಳ್ತಿದ್ದೀನಿ ಅಂದ್ರೆ ನಿನ್ನ ಉದ್ದೇಶದಲ್ಲೇ ಆ ಮನೆಯ ಉದ್ಧಾರದ ಉದ್ದೇಶವೇ ನಿಂದು ಹೌದು ಇದೆ ಹೊರತು ಇನ್ಯಾವುದು ಸುತ್ತೋದಲ್ಲ. ಅಯ್ಯೋ ಸಾಕಾಗೋಗಿದೆ ಸರ್, ಅರ್ಥ ಮಾಡ್ಕೋತಾರೆ ಎಲ್ಲಾನು ಬಿಟ್ಟೆ, ಎಲ್ಲ ಆಸೆಗಳು ಬಿಟ್ಟೆ ಚೇಂಜ್ ಆಗ್ತಾರೆ ಅವ್ರಿಗೋಸ್ಕರನೇ ನಾನು ಇರೋಣ ಅಂತ. ಬಟ್ ಅವ್ರು ಆಗಲ್ಲ. ನಂಗೆಲ್ಲ ಓಕೆ ಸರ್, ಒಬ್ರೇ ಅರ್ಥ ಮಾಡ್ಕೊಳಲ್ಲ. 3 ದಿವಸ ಚೆನ್ನಾಗಿದ್ರೆ 3 ದಿವಸ ಮಾತಾಡದೆ ಇದ್ರು ಅವರ ಬರೋದು ಹೋಗೋದು ನೋಡ್ಕೊಂಡು ಊಟ ಇಕ್ಕೊಡೋದು ಅವರು ಎಲ್ಲ ಮಾಡ್ಲೇಬೇಕು. ಮಾಡ್ತೀನಿ ಸರ್, ಜವಾಬ್ದಾರಿ. ಕೇಳಿಸ್ಕೊ, ಅವ್ರು ನಿನ್ ಬಾಯ್ಬಿಟ್ಟು ಏನಾದ್ರು ಅಂದೇ ಹೋಗ್ಲಿ, ಕೆಲವೊಮ್ಮೆ ಬಂದ ತಕ್ಷಣ ಇಕ್ಕೊಡೋದು ತೊಳೆಯೋದೆಲ್ಲ ಮಾಡ್ತೀನಿ, ಮಾಡ್ತಾ ಇದೀನಿ ಕೂಡ, ಮುಂದೇನು ಮಾಡವ. ಯಾಕಂದ್ರೆ ನೋಡವ, ಅವರು ನಿಮ್ಮನ್ನ ಹೇಗೆ ಉಪಚಾರ ಮಾಡಿದ್ರು ಅದು ಅವ್ರ ಲೆಕ್ಕದಲ್ಲಿ ಸೇರ್ಕೊಳ್ಳುತ್ತೆ. ಮೇಲ್ನೋಟಕ್ಕೆ ನಮಗೆ ಇಲ್ಲಿ ದುಃಖ ಅನ್ಸಬಹುದು, ಆದ್ರೆ ಎಲ್ಲರದ್ದು ಒಂದು ಕರ್ಮದ ಬ್ಯಾಂಕ್ ಅಂತ ಇದೆ, ಅವ್ರವ್ರ ಅಕೌಂಟ್ ಅಲ್ಲಿ ಅದು ಡೆಪಾಸಿಟ್ ಆಗೇ ಆಗ್ಬೇಕು. ನೀನ್ ಇವತ್ತು ಇವ್ರು ಹಿಂಗ್ ಮಾಡ್ಬಿಟ್ರು 3 ವರ್ಷ ಆದ್ರೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನೀನು ನಿನ್ ಕರ್ತವ್ಯ ಮರ್ತೆ ಅನ್ನೋದಾದ್ರೆ ನಿನ್ ಡೆಪಾಸಿಟ್ ಆಗುತ್ತೆ. ಅದು ಯಾವ ಕಾಲಕ್ಕೆ ವಿತ್ಡ್ರಾ ಆಗ್ಬೇಕು ಅದು ಆಗುತ್ತೆ. ಹೌದು ಸರ್, ಎಕ್ಸಾಕ್ಟ್ಲಿ. ಹೌದಲ್ವಾ? ಹಾಗಾಗಿ ಅಂದ್ರೆ ನನಗೆ ಯಾವಾಗಲೂ ಅನ್ಸುತ್ತೆ, 2 ಬಿರುಸಿನ ಬೈಗುಳಕ್ಕಿಂತ ಒಂದು ಅರ್ಥವಿಲ್ಲದ ಮೌನ ಇದೆಯಲ್ಲ, ಅದು ಯಾವಾಗಲೂ ಬಹಳ ದೊಡ್ಡ ಕತ್ತಿ ತರ. ಅದು ಅಂದ್ರೆ 1-2 ಮಾತು ಬೈಬಿಟ್ರಪ್ಪ ಏನು ಅನ್ಸಲ್ಲ, ಆದ್ರೆ ಮುಖ ಸಿಂಡ್ರಿಸ್ಕೊಂಡು ಮೌನವಾಗಿರೋದಿದೆಯಲ್ಲ, ಅದು ಬಹಳ ದೊಡ್ಡ ಡೇಂಜರ್. ಅದು ಹೌದು ಸರ್. ಅದಕ್ಕೆ ಈಗ ಗಂಡ ನಿಮಗೊಂದು 2 ಮಾತು ಬೈಯೋದು ಒಂದ್ ಕಡೆ ಆದ್ರೆ 2-3 ದಿವಸ ಆದ್ರೂ ನೀನ್ ಎದುರಿಗೆ ಬಂದ್ರೆ ಮಾತಾಡ್ತಿಲ್ಲ ಅಂತ ಶುರು ಮಾಡಿದ್ರು ಅಂದ್ಕೊಳ್ಳಿ, ಹೆಂಗ ಆಗಬೇಕು. ಹಾಗಾಗಿ ಮಾತಿಗಿಂತ ಮೌನ ಅದು ವರವೂ ಹೌದು, ಆದ್ರೆ ಅದು ನಿಷ್ಠೂರದ ಮೌನ ಆದ್ರೆ ಅದು ಶಾಪ. ನಮ್ಮ ಪ್ರೀತಿ ಪಾತ್ರರು ಯಾಕೋ ಮುಖ ಸೆಂಡ್ರಿಸ್ಕೊಂಡು ಓಡಾಡ್ತಿದ್ದಾರೆ ಅಂದ್ರೆ ಅದನ್ನ ತಡಿಯಕ್ಕಾಗಲ್ಲ. ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ, ಯಾಕಂದ್ರೆ ನಾವು ಇವತ್ತಿನ ಕಾಲದ ವಿಚಿತ್ರ ಏನಂದ್ರೆ ತಾಯಿ ಮಕ್ಕಳ ಜೊತೆ ಇರಬೇಕಿತ್ತು, ಯಾಕೋ ಆಧುನಿಕತೆ, ಚೀಟಿ, ಸಾಲ, ಮಕ್ಕಳಿಂದ ತಾಯಿ ತುಂಬಾ ದೂರ ಹೋಗ್ತಿದ್ದಾಳೆ. ಏನು ಮಾಡ್ಲಿಕ್ಕಾಗಲ್ಲ ಇವತ್ತು. ಆಗ ನೋಡಿದ್ರೆ
ಹಳ್ಳಿ ತಾಯಂದಿರೇ, ಹಳ್ಳಿ ಮಕ್ಕಳೇ ಯಾಕೆ ಸ್ವಲ್ಪ ಅದೃಷ್ಟವಂತರು ಅಂದರೆ, ಆ ತಾಯಿ ಎಲ್ಲೋ ರೈತ ಕೆಲಸ ಮಾಡ್ಕೊಂಡು ಮನೆಗೆ ಬಂದರೂ ಅವಳು ಸಂತೋಷವಾಗಿ ಕಳೀತಾಳೆ. ಬಟ್ ಇಲ್ಲಿ ನೀವು ಕೆಲ್ಸಕ್ಕೆ ಹೋಗಿ ಬರ್ತೀರಾ, ಮನೇಲಿ ಅಲ್ಲಿ ಪಾತ್ರೆ ಬಿದ್ದಿರ್ತವೆ, ಬಂದು ತೊಳೆದು ಅಡುಗೆ ಮಾಡಿ ಬಡಿಸಿ ಮಲ್ಕೊಳ್ತೀರಾ. ಅಂದ್ರೆ ಆ ಪ್ರೀತಿ ಕೊಡಲಿಕ್ಕೆ, ಅವ್ರಿಗೆ ಓದಿಸ್ಲಿಕ್ಕೆ, ಅವ್ರಿಗೆ ಕತೆ ಹೇಳಲಿಕ್ಕೆ, ಅವ್ರನ್ನ ತಲೆ ಸವರಿ ಮಲಗಿಸ್ಲಿಕ್ಕೆ ಅಂದರೆ ಆ ಮೂಡು ನಿಮ್ಗಿರಲ್ಲ, ಅದು ಸಾಧ್ಯನೂ ಆಗಲ್ಲ. ಹಾಗಾಗಿ ಈ ಆನ್ಲೈನ್ ಕ್ಲಾಸ್ ಬರಲಾಗಿ, ಆಧುನಿಕತೆ ಬರಲಾಗಿ, ಗುರುವಿನಿಂದ ಶಿಷ್ಯ ದೂರ ಆದ, ತಾಯಿಯಿಂದ ಮಗು ದೂರ ಆಯಿತು. ಆನ್ಲೈನ್ ಕ್ಲಾಸ್ ಬರಲಾಗಿ ಅದೇ ಅಲ್ಲವಾಗಿದ್ದು. ಹಾಗಾಗಿ ಕಾಲಧರ್ಮಕ್ಕೆ ಹೊಂದ್ಕೊಳ್ಳೇಬೇಕೇನು ಮಾಡ್ಲಿಕ್ಕಾಗಲ್ಲ. ನೀನು ಕೆಲ್ಸಕ್ಕೆ ಹೋಗು, ಇಲ್ಲಿ ಯಾವ ಪ್ರಶ್ನೆನೂ ಉಳಿದಿಲ್ಲ. ನಿನಗೆ ನೀನು ಪ್ರಶ್ನೆ ಹಾಕೊಂಡು ಹೋಗೋದ ಬೇಡವಾ ಹೋಗು. ಹೋದ್ರೆ ಮುಂದೆ ಏನಾಗುತ್ತೆ ಪರಿಸ್ಥಿತಿ, ನಂಗೆ ಅದು ಒಂದು ಕ್ಲಾರಿಟಿ ಬೇಕಿತ್ತು. ಅಷ್ಟೇ ಎಲ್ಲ ಅಂದರೆ ಎಲ್ಲ ಸಾಧ್ಯತೆಯನ್ನು ನಾನು ವಿವರಿಸಿ ಹೇಳಿದ್ದೀನಿ. ನಾನು ಒಂದು ಹಂತದಲ್ಲಿ ಬೇಡ ಕಣವ ಅಂತ ಹೇಳಲಿಕ್ಕೆ ಬಂದಿದ್ದು ಹೌದು. ಆದರೆ ಸ್ವಲ್ಪ ಒಂದೆರಡು ಮಾತು ನಿನ್ನಿಂದ ಬಂದಾದ್ಮೇಲೆ ನನಗನ್ಸಿದ್ದು ಓಕೆ ಫೈನ್, ನೀನು ಹೋಗ್ಬೋದು. ನಿನ್ನ ಉದ್ದೇಶ ಧರ್ಮವಾಗಿದ್ದರೆ, ನಿನ್ನ ನಡೆ ಧರ್ಮವಾಗಿದ್ದರೆ ನೀನು ಎಲ್ಲೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ಹೋಗು, ನಿನಗೆ ಒಳ್ಳೇದಾಗಲಿ. ಮಕ್ಕಳಿಗೂ ಕೂಡ ಸಮಯ ಕೊಡು. ಸಂಸ್ಕಾರ, ನೀವು ಎಷ್ಟು ದುಡ್ಡು ಆಸ್ತಿ ಮಾಡಿದ್ರು ಮಕ್ಕಳು ಹಾದಿ ಕೆಟ್ಟಬಿಟ್ರೆ, ಹಾದಿ ತಪ್ಪಿದ್ರೆ ಆಮೇಲೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಕಾಲ ಮಿಂಚು ಹೋಗಿರುತ್ತೆ. ನಿನ್ ಧ್ವನಿ ಕೇಳ್ತಾ ಇಲ್ಲವ? ಇರೋದೊಂದ್ ಮಗ ಸೊಸೆ ಮಕ್ಳು ನೋಡ್ಕೊಂಡ್ ಚೆನ್ನಾಗಿರೋ, ಏನು ಮಾಡಲ್ಲ ಸರ್. ತಿನ್ಕೊಂಡ್ ಆರಾಮಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ನಮ್ಗೆ ಬುದ್ಧಿಮತ್ತೆ ಹೇಳ್ಕೊಂಡು ಇದ್ರೆ ಸಾಕು. ನಮ್ಗೆ ಅದನ್ನೂ ಮಾಡಲ್ಲ, ಮುನ್ಸ್ಕೊಂಡಿರೋದು ಮಾತಾಡಲ್ಲ. ಧ್ವನಿ ಕೇಳ್ತಾ ಇಲ್ಲ, ಏನೋ ಮಾತಾಡ್ತಿದೀಯ ಬಟ್ ನನಗೆ ಕೇಳಿಸ್ತಾ ಇಲ್ಲ. ಅದೇ ಸರ್, ಇರೋದೊಂದೇ ಮಗ. ನಮ್ಮ ಮಾವಾಗ ಒಂದ್ ಮಗ ಒಂದ್ ಮಗಳಷ್ಟೇ. ನಾನು ಹೇಳೋದು ಕೇಳವ್ವ, ಅಲ್ಲಿನ ವಿಚಾರ ಚರ್ಚೆ ಬಿಟ್ಟುಬಿಡು. ನೀನು ಅದನ್ನ ಎಲ್ಲಿವರೆಗೂ ತಲೆಯಲ್ಲಿ ಇಟ್ಕೊಂಡಿರ್ತೀಯ, ಕಾಲ ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಸುತ್ತೆ. ತಲೆಯಲ್ಲಿ ಅದ್ರ ಬಗ್ಗೆ ಇಟ್ಕೊಳ್ಳೇಬೇಡ. ನೀನು ಹೌದು, ಅತ್ತೆ ಮಾವನು ನಿನ್ನ ಸಂಸಾರಕ್ಕೆ ಸೇರಿದವರೇ, ಆದರೆ ಭವಿಷ್ಯವನ್ನು ಕಟ್ಟುವ ದೃಷ್ಟಿಯಲ್ಲಿ ಯಾರು ಇಟ್ಟಿಗೆ ಮಣ್ಣು ತಂದು ಹಾಕ್ಲಿಕ್ಕೆ ತಯಾರಿಲ್ವೋ ನಾವು ಅವ್ರನ್ನ ಅಲ್ಲಿ ಕೂರಿಸ್ಬಿಟ್ಟು ನಮ್ಮ ಭವಿಷ್ಯ ನಾವು ಕಟ್ಕೊಳ್ಬೇಕು. ಏನು ಮಾಡ್ಲಿಕ್ಕಾಗಲ್ಲ, ಹೌದಲ್ಲ? ಹೌದು ಸರ್, ಹೌದು ಹೌದು. ಇಲ್ಲ, ಅವರು ಇಟ್ಟಿಗೆ ಮರಳು ತಂದು ಹಾಕ್ಲಿಕ್ಕೆ ತಯಾರಿಲ್ಲ, ಇನ್ವಾಲ್ವ್ ಆಗ್ತಾನೆ ಇಲ್ಲ ಭವಿಷ್ಯ ಅನ್ನೋ ಕಟ್ಟಡ ಕಟ್ಟಲಿಕ್ಕೆ ಅನ್ನೋದಾದ್ರೆ ನಾವು ಅವ್ರನ್ನು ಬೈಕೊಂಡು ದೂಷಿಸ್ಕೊಂಡು ಕೂತ್ಕೊಂಡ್ರೆ ಕಟ್ಟಡ ಕಟ್ಲಿಕ್ಕೆ ಆಗಲ್ಲ. ಎಷ್ಟು ಈ ಗಂಡ ಮಕ್ಕಳು ನೀವು ಇಷ್ಟೇ ಜನ ಒದ್ದಾಡ್ಕೊಂಡಾದ್ರೂ ನೀವು ಕಟ್ಟಬೇಕು. ಆದ್ರೆ ಆ ಕಟ್ಟಿದ ಮನೆಯಲ್ಲಿ ಈ ಹಿರಿಯರನ್ನು ಒಳಗಡೆ ಕರ್ಕೊಳ್ಬೇಕು. ಹೌದಲ್ಲ? ಹಾಗಾಗಿ ಅವರು ನಮ್ಗೆ ಇಟ್ಟಿಗೆ ಮಣ್ಣು ತಂದ್ಕೊಟ್ಟು ಸಪೋರ್ಟ್ ಮಾಡ್ತಿಲ್ಲ ಅನ್ನೋದಕ್ಕಿಂತ ನಿಮ್ಮ ಭವಿಷ್ಯದ ಮಹಲನ್ನ ನೀವೇ ಕಟ್ಕೊಳ್ಬೇಕು. ಅಟ್ಲೀಸ್ಟ್ ಯಾರು ಇಟ್ಟಿಗೆ ಮಣ್ಣು ತಂದು ಕೊಡ್ತಿದ್ದಾರೆ, ಗಂಡ ತಂದು ಕೊಡ್ತಿದ್ದಾರೆ, ಮಕ್ಕಳು ತಂದು ಕೊಡ್ತಿದ್ದಾರೆ, ನೀವೇ ಕಟ್ಕೊಳ್ಬೇಕು. ಯಾರು ತಂದು ಕೊಡ್ತಿಲ್ಲ ಅವ್ರ ಬಗ್ಗೆ ದೂಷಿಸ್ಕೊಂಡು ಕೂರೋದು ಬೇಡ. ಅದು ಸಮಯವೂ ಅಲ್ಲ. ಅಂಡ್ ನನ್ನ ಪ್ರಕಾರ ಅದು ಹೋಗ್ತಾ ಹೋಗ್ತಾ ಅದೊಂದು ಚಿಕ್ಕ ಬುದ್ಧಿ ಆಗ್ಬಿಡುತ್ತೆ. ಬೇಡ ಬಿಡು. ನೀನು ಮನೆಯೆಲ್ಲ ಕೆಲಸ ಮಾಡು, ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಕೊಟ್ಟು ಕೆಲ್ಸಕ್ಕೆ ಹೋಗು. ಕೆಲಸದ ವಿಚಾರ ಮನೆಗೆ ತರಬೇಡ, ಮನೆ ವಿಚಾರ ಕೆಲಸಕ್ಕೆ ತಗೊಂಡು ಹೋಗ್ಬೇಡ. ಅದು ಕರ್ತವ್ಯ ಅಂದ್ಕೊಂಡು ಮಾಡು. ಆ್ಯಂಡ್ ಬಂದಿದ್ದು ಏನು ಖರ್ಚಾಗಿದ್ದು ಬಂದಿದ್ದು ಗಂಡನ ಜೊತೆ ಎಲ್ಲ ಪಾರದರ್ಶಕವಾಗಿರಬೇಕು. 100% ಸರ್. ಅವರು ತುಂಬಾ ಒಳ್ಳೆಯವರು, ನಾವೇನು ಮುಚ್ಚಿಡಲ್ಲ ಸರ್. ಒಂದೊಂದು ರೂಪಾಯಿನೂ ನಾನು ಹೇಳ್ಬಿಡ್ತೀನಿ. ನಿನ್ನ ಮಕ್ಕಳು ನಿನಗೆ ವರವಾಗ್ಲಿ, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡವ. ಅಂಡ್ ಏನೇ ಗೊಂದಲ ಇದ್ರು ಆಗ ಕರೆ ಮಾಡಿ ಮಾತಾಡವ. ಹಾ ಸರ್, ನಾನು ಆಕ್ಚುಲಿ ಮೆಸೇಜ್ ಮಾಡಿದ್ದೆ ಸರ್ ತುಂಬಾ ದಿವಸ. ಮಾಮೂಲಿ ಲೈವ್ ಅಲ್ಲಿ ಬೇಡ, ಮಾಮೂಲಿ ಮಾತಾಡೋಣ ಅಂತ. ನನ್ಗಿನ್ನ ಗ್ರೂಪ್ಗೆ ಜಾಯಿನ್ ಮಾಡಿಲ್ಲ ಅನ್ಸುತ್ತೆ. ಮೇ ಬಿ ಟೈಮ್ ತಗೊಳತ್ತೇನೋ. ಮೆಸೇಜ್ ವಾಟ್ಸಪ್ ಮಾಡಿ ಅದಕ್ಕೆ ನನಗೆ ಇದು ಭರವಸೆ ಬೇಕಾಗಿದೆ ಸರ್. ಆಕ್ಚುಲಿ ಇನ್ನ 2 months ಆಗಲ್ಲ ಅಂತ ಹೇಳ್ತಿದಾರೆ. ನಾನು ವಿಚಾರಿಸೋ ಕಡೆ ಎಲ್ಲಾನು
ಇನ್ನು 4 ವಾರಗಳಲ್ಲಿ ನೀನು ಪ್ರಯತ್ನ ಪಟ್ಟಿದ್ದೇ ಸಾದಲ್ಲಿ ಸರಿಯಾದ ಸಮಯ. ಬಟ್ ನಾನು ಹೇಳೋದು ಆತುರದಲ್ಲಿ ತಪ್ಪು ಆಯ್ಕೆ ಮಾಡಬೇಡ. ಓಕೆ. ಅಂದರೆ ಅದು ತುಂಬ ಸಾರಿ ಭಾಳ ಮುಖ್ಯವಾಗುತ್ತೆ. ನನಗೆ ಬೇಕು ಅನ್ನೋ ಬಯಕೆ ಹೌದು, ಅಥವಾ ನಾನು ಕೆಲಸ ಮಾಡಬೇಕು ಅನ್ನೋದು ಹೌದು. ಬಟ್ ತಪ್ಪು ಆಯ್ಕೆ ಕೆಲವೊಮ್ಮೆ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದುಬಿಡುತ್ತೆ. ನಿಧಾನವಾದ್ರೂ ಪರವಾಗಿಲ್ಲ, ಒಳ್ಳೆ ಕಡೆ. ಈಗ ಕೆಲಸದ ವಿಚಾರ ಏನಂದ್ರೆ, 1-2 ದಿನ ಮಾಡಿದೆ, ಅಲ್ಲಿ ಯಾಕೋ ಜನ ಸರಿ ಇಲ್ಲ ಅನ್ನಿಸ್ತು, ಬಿಡ್ಬೋದು, ತೊಂದರೆ ಇಲ್ಲ. ಬಟ್ ಆದಷ್ಟು ಮೊದಲನೇ ಪ್ರಯತ್ನದಲ್ಲೇ ಒಳ್ಳೇದು ಆಯ್ಕೆ ಮಾಡಿದ್ರೆ ನಿನಗೂ ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಹೌದು, ನಿಧಾನ ಆದ್ರೂ ಒಳ್ಳೆ ಆಯ್ಕೆ ಮಾಡಿ. ಹೌದು ಹೌದು ಹೌದು. ಒಳ್ಳೇದಾಗ್ಲಿ, ನಿನ್ ಒಳ್ಳೆ ಕೆಲಸ ಸಿಗಲವ್ವ. ನಿನ್ನ ಗಂಡ, ನಿನ್ನ ಮಕ್ಕಳು, ಅತ್ತೆ ಮಾವ, ನಿಮ್ಮ ಕೃಷಿ ಮತ್ತೆ ನಿಂದೊಂದು ಸಪರೇಟ್ ಜಾಬ್ ಎಲ್ಲವೂ ಸುಸೂತ್ರವಾಗಲಿ. ಅಟ್ ಎನಿ ಕಾಸ್ಟ್ ಅತ್ತೆ ಮಾವನ ವಿಚಾರದಲ್ಲಿ, ಯಾಕಂದ್ರೆ ಇದು ಒಂದು ಜನರೇಷನ್ ಗ್ಯಾಪ್ ಇರುವುದರಿಂದ ಸಹಜವಾಗಿ ಅಲ್ಲಿ ಕ್ಲಾಶ್ಗಳು ಬರ್ತವೆ. ಅದು ಬೈದಾಟದ ಕ್ಲಾಶ್ಗಳಾಗದೆ ಹೋದ್ರೂ ಒಪಿನಿಯನ್ ಬೇರೆ ಬೇರೆ ಭಾವನೆಗಳು ಬರ್ತವೆ. ಈಗ ಟಿವಿಯಲ್ಲಿ ಯಾವುದು ಸಿಗರೇಟ್ ಮದ್ಯಪಾನದ ಸೀನ್ ಬರ್ತಾ ಇದೆ, ನಿಮ್ಮ ಮಕ್ಕಳು ಗಂಡ ನೀವು ಎಲ್ಲ ಕೂತ್ ನೋಡ್ತಾ ಇದ್ದೀರಾ. ಆದ್ರೆ ಕೆಳಗಡೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ, ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ, ಅದನ್ನ ಹಾಕದೆ ಹೋದ್ರು ಆ ಸೀನನ್ನ ನೆಗ್ಲೆಕ್ಟ್ ಮಾಡ್ಬೇಕು ಅಂತ ನಿಮಗ್ ಗೊತ್ತು, ಬಟ್ ಮಕ್ಳಿಗೆ ಗೊತ್ತಿಲ್ಲ. ಅಂದ್ರೆ ಅವ್ರು ಅದನ್ನ ಪೆನ್ಸಿಲಲ್ಲಾದ್ರೂ ಆ ಸಿನಿಮಾದಲ್ಲಿ ಹೀರೋ ಈ ತರ ಸಿಗರೇಟ್ ಇಟ್ಕೊಂಡಿದ್ದ ಅಂತ ಪೆನ್ಸಿಲಾಗಾದ್ರೂ ಟ್ರೈ ಮಾಡ್ತಾರೆ. ಅಂದ್ರೆ ಅವರಿಗೆ ಸರಿ ತಪ್ಪು ಅರಿವಿಲ್ಲ, ನಿಮಗಿದೆ. ಯಾಕಂದ್ರೆ ಒಂದು ಜನರೇಷನ್ ಒಂದು ಹಂತಕ್ಕೆ ಬಂದಾದ್ಮೇಲೆ ನಿಮಗಿರೋ ತಿಳುವಳಿಕೆ ಇವ್ರ ಮಕ್ಕಳಿಗಿಲ್ಲ. ಆ ಕಾರಣಕ್ಕೆ ಯಥಾವತ್ತು ಅವ್ರು ಸ್ವೀಕರಿಸ್ತಾರೆ. ನೀವು ಸರಿ ತಪ್ಪುವನ್ನ ನಿರ್ಣಯ ಮಾಡುವಷ್ಟು ಶಕ್ತಿ ನಿಮಗಿದೆ. ಹಂಗೆ ಇಲ್ಲೂ ಕೂಡ ಅತ್ತೆ ಮಾವ ಮತ್ತೆ ನಿಮ್ಮ ಅಂತ ಬಂದಾಗ ಒಂದಷ್ಟು ವರ್ಷಗಳ ಗ್ಯಾಪ್ ಇರುವುದರಿಂದ, ಆಧುನಿಕತೆಯ ಗ್ಯಾಪ್ ಇರುವುದರಿಂದ, ತಂತ್ರಜ್ಞಾನಗಳ ವಿಷಯಗಳ ಬಗ್ಗೆ ಜ್ಞಾನ ಇರೋದು ಇಲ್ಲೇ ಇರೋದ್ರಿಂದ ಆ ಒಪಿನಿಯನ್ಗಳು ಬೇರೆ ಬೇರೆ ಬರ್ತವೆ. ಅದು ಕೇವಲ ಒಪಿನಿಯನ್ನೇ ಹೊರತು ಅದನ್ನು ಒಂದು ವ್ಯಕ್ತಿತ್ವವಾಗಿ ಪರಿಗಣಿಸಬಾರ್ದು. ಅವರು ಎಷ್ಟೋ ವಿಚಾರದಲ್ಲಿ ಒಳ್ಳೆಯವರೇ, ಬಟ್ ನನಗೆ ಬೇಕಾದ ಕೆಲವು ವಿಚಾರದಲ್ಲಿ ನನ್ನ ಪರ ಇಲ್ಲ ಅಂತ ನಮಗೆಲ್ಲ ಕೆಟ್ಟವರಾಗಿ ಕಂಡುಬಿಡ್ತಾರೆ. ನಮ್ಗೇನ್ ಕೆಟ್ಟವರಿಲ್ಲ ಸರ್, ಸೈಕಾಲಜಿ ಭರವಸೆ ಬೇಕು. ಅದು ಎಲ್ಲ ಅತ್ತೆ ಮಾವ ಅಂತಲ್ಲ, ನಾನು ಯೂನಿವರ್ಸಲ್ ಆಗಿ ಹೇಳಿದ್ದು. ಹೌದು ಹೌದು. ನನಗೆ ಅವರು ನಾನು ಹೇಳಿದ್ಕೆ ಅನ್ಬೇಕಿತ್ತು, ಅವ್ರು ಅನ್ಲಿಲ್ಲ. ಅದು ಒಂದು ಕಾರಣಕ್ಕೆ ನಾನು ಅವ್ರಿಗೆ ಇಡೀ ವ್ಯಕ್ತಿತ್ವವನ್ನ ಇಂಟು ಮಾರ್ಕ್ ಹಾಕ್ಬಿಡ್ತೀನಿ ತುಂಬಾ ಸಾರಿ. ಅಂದ್ರೆ ಒಂದು ದಿನ ನನ್ನ ಬದುಕಲ್ಲಿ ಕೆಟ್ಟದ್ದು ನಡೆದಾಗ ಅದು ಆ ದಿನದಲ್ಲಿ ನಡೆದ ಕೆಟ್ಟದ್ದೇ ಹೊರತು ನನ್ನ ಜೀವನವೇ ಕೆಟ್ಟದ್ದಲ್ಲ. ನಾಳೆ ಅದು ತುಂಬಾ ಏನೋ ಅದ್ಭುತವಾದ ನಡಿಬಹುದು ನನ್ನ ಜೀವನದಲ್ಲಿ. ಹಾಗೆ ಒಬ್ಬರ ತಪ್ಪು ಅದು ಆ ದಿನದ ತಪ್ಪೇ ಹೊರತು ಇವ್ರ ಜೀವನದುದ್ದಕ್ಕೂ ಇಷ್ಟೇ ಕೆಟ್ಟವರು ಅಂತ ನಾವು ಫಾರ್ಮ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಿಕಾಸ್ ಮನುಷ್ಯ ಅಂದ್ಕೊಳ್ತಾನೆ, ಅವನು ಅಂದ್ಕೊಳ್ಳೋ ಎಲ್ಲ ವಿಚಾರಗಳ ಬಗ್ಗೆನೂ ಎಲ್ಲರೂ ಸಹಾನುಭೂತಿ ಅಥವಾ ಸಹ ಅಭಿಪ್ರಾಯ ಅಥವಾ ಎಲ್ಲರ ಒಪ್ಪಿಗೆ ಇರುತ್ತೆ ಅಂತ. ಹಂಗಿಲ್ಲದೆ ಹೋದಾಗ ಏನು ಅನ್ಕೋತಾನೆ, ಅವನು ಸಹಜವಾಗಿ ಎಲ್ಲರನ್ನ ದ್ವೇಷವಾಗಿ ನೋಡ್ದ. ಈಗ ರಾವಣ ಸೀತೆಯನ್ನು ಹೊತ್ಕೊಂಡು ಹೋದ, ರಾಮ ಅಯ್ಯೋ ಬಿಡಪ್ಪ ರಾವಣ ನೀನು ಹೊತ್ಕೊಂಡು ಹೋಗಿದೀಯ ಮಡಿಕಳಪ್ಪ ಆಯ್ತು ಅಂದಿದ್ರೆ ರಾಮನಿಗಿಂತ ದೊಡ್ಡ ಫ್ರೆಂಡ್ ಇಲ್ಲ ಅಲ್ಲಿ. ರಾಮ ಅದನ್ನು ವಿರೋಧ ಮಾಡ್ದ ಅಂತ ರಾಮನಿಗೆ ಯುದ್ಧ ನಡೀತು. ನಮ್ಮ ಅನಿಷ್ಟಗಳನ್ನು ಒಪ್ಕೊಳ್ಳೋರಿದ್ದು ಬಿಟ್ರೆ ನಾವು ಅವ್ರನ್ನೂ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಕಣೋ ನೀನು ಮಾಡಿ ತಪ್ಪು ಅಂತ ಅಂದ್ಬಿಟ್ರೆ ಅವತ್ತಿಂದ ಅವ್ನು ನಮಗೆ ಶತ್ರು. ಹಾಗಾಗಿ ಯಾರಾದ್ರೂ ನಮ್ಮ ತಪ್ಪಿನ ಬಗ್ಗೆ ಹೇಳಿದಾಗ ಆ ತಪ್ಪು ಮತ್ತೆ ಅವರು, ಆ ತಪ್ಪಿಗೂ ಅವರಿಗೂ ಒಂಚೂರು ನಾವು ವಿಶ್ಲೇಷಣೆ ಮಾಡ್ಬೋದೇ ಹೊರತು ಆ ತಪ್ಪು ಮತ್ತೆ ಅವ್ರ ಇಡೀ ಜೀವನವನ್ನ ನಾವು ಇಲ್ಲಿ ತಂದು ಕೂರಿಸಬಾರ್ದು. ಏನಿವೆ, ಒಳ್ಳೇದಾಗ್ಲಿ. ಮಕ್ಕಳಿಗೂ ಚಿಕ್ಕ ಪುಟ್ಟ ಕತೆ ಹೇಳ್ತಾ ಅವರನ್ನು ನಿಧಾನವಾಗಿ ಅವರ ಮನಸ್ಸಲ್ಲಿ ಧರ್ಮ ಜ್ಞಾನ ಈ ವಿಚಾರವಾಗಿ ತಂದೆ ತಾಯಿ ಜೊತೆ, ಅತ್ತೆ ಅಜ್ಜಿ ತಾತನ ಜೊತೆ, ಹಿರಿಯರ ಜೊತೆ, ಗುರುಗಳ ಜೊತೆ ನಾನು ಹೇಳೋದು, ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ನೋಡಪ್ಪ ಮಗನೇ ಮಗಳೇ ನೀನು ನಾಳೆ ಹೋಗ್ತೀಯಲ್ಲ ಸ್ಕೂಲ್ಗೆ, ದಿವಸ ನಿಮ್ಮ ಕ್ಲಾಸ್ ಟೀಚರ್ ಬಂದ ತಕ್ಷಣ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ, ಬೇರೆ ಮಕ್ಕಳೆಲ್ಲ ಸುಮ್ಮನೆ ಕೂತಿರ್ಲಿ, ನೀನು ಮಾಡು,
ನೀನು ಅವ್ರ ಪಾದ ಮುಟ್ಟಿ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ನಮಸ್ಕಾರ ಮಾಡು. ಆಮೇಲೆ ಹೋಗಿ ನೀನು ಅವ್ರ ಪಾಠ ಕೇಳು. ಆ ಮೇಡಮ್ಗೆ ಆ ಮಗು ಬಗ್ಗೆ ಏನು ಅಭಿಪ್ರಾಯ ಬರುತ್ತೆ ಅಂದರೆ, ಆ ಮಗು ಸಾಯೋವರೆಗೂ, ಮೇಡಮ್ ಸಾಯೋವರೆಗೂ ಆ ಘಟನೆಯನ್ನು ಆ ಮೇಡಮ್ ನೆನ್ಪಿಟ್ಕೊಳ್ತಾರೆ. ನಾವು ಅದನ್ನು ಹೇಳ್ಕೊಡಲ್ಲ. ಯಾಕಂದ್ರೆ ಎಲ್ಲ ಹುಡುಗರು ಸುಮ್ ಕೂತಾರೆ, ಇವನೊಬ್ಬ ಹೋಗಿ ಪಾದ ಮುಟ್ಬಿಟ್ರೆ ಅದು ಬೇರೆ ಏನೋ ಅನ್ಕೊಂಡ್ಬಿಡ್ತಾರೆ ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು, ನಿನ್ನ ಪೇರೆಂಟ್ಸ್ ಅಥವಾ ನಿನ್ನ ಟೀಚರ್ ಬಂದ ತಕ್ಷಣ ಹೋಗಿ ಅವ್ರ ಪಾದ ಮುಟ್ಟಿ ಅಥವಾ ದೂರದಿಂದಲೇ ಭೂಮಿ ತಾಯಿ ನಮಸ್ಕಾರ ಮಾಡಿ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿ ಕೈ ಮುಗಿದು ನಿನ್ನ ಸೀಟ್ಗೆ ಹೋಗಿ ಕೂತ್ಕೋ. ಆ ನಿನ್ನ ಮಗ ಒಬ್ಬ ಮಾಡಿದ್ರೆ ಆಮೇಲೆ ಇಡೀ ಸ್ಕೂಲೆಲ್ಲ ಅಟ್ಲೀಸ್ಟ್ ಹಂಗೆ ಶುರು ಮಾಡುತ್ತೆ. ನಾವಿದನ್ನು ಹೇಳ್ಕೊಡಲ್ಲ. ಯಾಕಂದ್ರೆ ಇಂಥದ್ದು ಹೇಳ್ಕೊಡ್ಲಿಕ್ಕೆ ನಾವಿಂಥದ್ದು ಮಾಡಿದ್ರೆ ತಾನೇ. ನಾನು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಆ ಟೀಚರ್ ಪಾದ ಮುಟ್ಟೋದನ್ನು ನೀವು ಯಾವಾಗ ಹೇಳ್ಕೊಡ್ತೀರೋ, ನೀವು ಒಂದು ವೇಳೆ ಭಗವಂತ ನಿಮ್ಮನ್ನು ಕರ್ಕೊಂಡ್ರು ಕೂಡ ಆ ಮಗು ಆ ಟೀಚರ್ ಸಂಸ್ಕಾರದಲ್ಲೇ ಬದುಕನ್ನು ಕಟ್ಕೊಳ್ಳುತ್ತೆ. 100% ಸರ್. ಇವತ್ತು ಹೇಳಿದಿಲ್ಲ, ನಾನಿನ್ನ ಸ್ಕೂಲ್ ಓಪನ್ ಆದ ತಕ್ಷಣ ಒಂದು ಹೇಳ್ಕೊಟ್ಟು ಕಳಿಸ್ತೀನಿ. ಹೌದು, ಹಂಗೆ ಇದ್ರೆ ಇನ್ನು ಚಂದ ಅಂತ. ಅದು ನಿಮ್ ದೊಡ್ಡ ಗುಣವ. ನೀವು ಅದನ್ನ ಎಜುಕೇಟೆಡ್ ಆಗಿ ಕೂಡ ಅದನ್ನ ಎಷ್ಟು ಪ್ರೀತಿಯಿಂದ ಸ್ವೀಕರಿಸೋದ್ರಲ್ಲ, ಅದು ನಮ್ಗೆ ಈ ತರ ನೀವು ಇವಾಗ ಮಾಡ್ತಾರೋ ಪ್ರೋಗ್ರಾಮ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಆಕ್ಚುಲಿ ನನ್ಗೆ ಇಂಥದ್ದೆಲ್ಲೂ ಸಿಕ್ಕಿರ್ಲಿಲ್ಲ. ನಮ್ಮ ಯಜಮಾನ್ರೆ ಒಂದ್ ದಿವಸ ಏನೋ ನೋಡ್ತಾ ಇರ್ಬೇಕಾದ್ರೆ ಅವರು ನನ್ಗೆ ತೋರ್ಸಿದ್ರು, ನೋಡವ ಸುಮ್ನೆ ಅಳ್ತೀಯಾ, ಬೇಜಾರ್ ಮಾಡ್ಕೋತೀಯಾ, ಏನಿಕೋ ಬೇಜಾರು, ಅದು ಇದು ಅಂತ ತಲೆ ಕೆಡ್ಸ್ಕೋತಾ ಇರ್ತೀಯಾ ಅಂತ. ಆಕ್ಚುಲಿ ಸರ್, ನಿಮ್ಗೆ ಕ್ಯಾಲಿಫೋರ್ನಿಯಾ ಅಂದ್ರೆ ಅಮೆರಿಕಾದಿಂದ ಒಂದು ಹುಡುಗಿ ಫೋನ್ ಮಾಡಿತ್ತು ನೋಡಿ. ಏನು ಗಂಡ ಶುಗರ್ ಪೇಷಂಟ್, ಮೆಡಿಸಿನ್ ತಗೋತಾನೆ ಇರ್ಬೇಕು ದಿನಕ್ಕೆ 5 ಸರಿ ಅಂತ. ಅದು ಫಸ್ಟ್ ಸ್ಟೋರಿ ಸರ್ ನಾವ್ ಕೇಳಿದ್ದು. ಅದು ನಮ್ಮವ್ರು ಕೇಳಿಸ್ಕೋಬೇಕಾದ್ರೆ ನನ್ನನ್ ಕರೆದ್ರು, ಬಾಯಿಲಿ ಸುಮ್ನೆ ತಲೆ ಕೆಡ್ಸ್ಕೋತೀಯ, ಅದೆಲ್ಲ ಇದಕ್ಕೂ ಅಳೋದು, ಬೇಜಾರ್ ಮಾಡ್ಕೊಳ್ಳೋದು ಮಾಡ್ತೀಯ, ನಿನ್ನಂತ ಕಷ್ಟಗಳಲ್ಲಿ ಇದು ಎಷ್ಟು ದೊಡ್ಡದ್ ನೋಡು, ನಿಂದ ಎಷ್ಟು ಚಿಕ್ಕದು. ನಿಮ್ಮವರು ಕೇಳ್ತಾರ ಇದನ್ನ? ಆಕ್ಚುಲಿ ನಮ್ಮವ್ರು ಕೇಳಲ್ಲ ಸರ್, ಅವರು ಫೋನಲ್ಲಿ ನೋಡ್ತಾ ಇರ್ತಾರೆ, ನ್ಯೂಸ್ ಅದು ಇದು ನೋಡ್ಕೋತಾ ಇರ್ತಾರೆ. ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ನೋಡಿದ್ರಂತೆ. ಸ್ವಲ್ಪ ಹೊತ್ತು ಕೇಳಿಸ್ಕೊಂಡು ನನ್ನನ್ನು ಕರೆದ್ರು. ನಾನು ಕೆಲಸ ಮಾಡ್ಕೋಬೇಕಾದ್ರೆ ಒಂದ್ ದಿವಸ ನೈಟ್, ನೋಡಮ್ಮ ನೀನ್ ಸುಮ್ನೆ ನನ್ಗೆ ಅದಿಲ್ಲ ಇದಿಲ್ಲ ಹಾಗೆ ಹೀಗೆ ಅಂತ ಬೇಜಾರ್ ಮಾಡ್ಕೋತೀಯ, ನಮ್ಮನೆ ಪರಿಸ್ಥಿತಿ ಇರೋದಕ್ಕೆ ಇಂತ ಕಷ್ಟಗಳು ಪಡ್ತಾ ಇದೀಯ ನೀನೇನಾದ್ರು. ಈ ಹುಡುಗಿ ನೋಡಿ ಯಾರೋ ಎಷ್ಟು ಕಷ್ಟ ಇದೆ ಅವಳಿಗೆ, ಅದು ಆ ಹುಡುಗಿ ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾಳೆ, ಹೇಗಿದ್ದಾಳೆ ಅಂತ ನೋಡು ಅಂತ ಕೇಳಿಸಿದ್ರು ನನ್ಗೂನು. ಅವತ್ತಿಂದ ಸ್ಟಾರ್ಟ್ ಸರ್, ಡೈಲಿ ನೋಡ್ತೀನಿ. ಕಾಲ್ಗಂತೂ ಟ್ರೈ ಮಾಡಿದ್ ನಾನು 1-3 ವೀಕ್ಸ್ ಇಂದ ಅಷ್ಟೇ. ಬಟ್ ನನ್ ಟೈಮಿಂಗ್ಸ್ ಯಾವ ಟೈಮಿಂಗ್ಸ್ ಅಲ್ಲಿ ಮಾಡ್ಬೇಕು ಅಂತ ಕ್ಲಾರಿಟಿನೇ ಸಿಕ್ಕಿಲ್ಲ. 1-2-3 ಡೇಸ್ ಇಂದ ನನ್ಗೆ ಗೊತ್ತಾಯ್ತು, ನೈಟ್ ಅಲ್ಲೇ 8 ಗಂಟೆಗೆ ಮಾಡ್ಬೇಕು, ಆಗ್ಲತ್ ಮಾಡಬಾರ್ದು ಅಂತ ಅನಿಸ್ತು. ಹೌದು, ಪ್ರತಿ ಸೋಮವಾರ, ಗುರುವಾರ, ಶನಿವಾರ ರಾತ್ರಿ 8 ಗಂಟೆ. ನಾನು ಇವತ್ತು ನಮ್ಮವ್ರಿಗೆ ಹೇಳ್ದೆ, ರೀ ನಿಮ್ ಫೋನ್ ನನ್ನ ಫೋನ್ ಎರಡೂ ನನ್ಗೆ ಕೊಟ್ಬಿಡಿ, ಸದ್ಯಕ್ಕೆ ನಾನು ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಕಾಲ್ ಇವತ್ತು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಫೋನಲ್ಲಿ ನೋಡ್ತಾ ಆ ಫೋನಲ್ಲಿ ಟ್ರೈ ಮಾಡ್ತಾ. ಬಹಳ ಸಂತೋಷ ಆಯ್ತು. ಅಂಡ್ ಅಷ್ಟು ನಂಬಿಕೆಯಿಂದ ಅಭಿಪ್ರಾಯ ಅವತ್ತಂದು ನಾನು ಅದು ಸ್ಟೋರಿ ನೋಡಿದ್ ಫಸ್ಟ್ ಟೈಮ್ ಅವತ್ತೇ ನಾನು ಹತ್ಕೊಂಡಿದ್ದೀನಿ ಕೂಡ. ಆ ಹುಡುಗಿ ಮಾತಾಡ್ತಾ ಇದ್ರೆ ನನ್ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಹೌದಲ್ವಾ ಪಾಪ? ಹೌದು ಸರ್, ಪಾಪ ಹಂಗಿರ್ಬಾರ್ದು. ಅದೇ ಅತಿ ಒಳ್ಳೆತನ ನಮ್ಗೆ ಕೆಟ್ಟದ ಆಗೋಗುತ್ತೆ ಜೀವನದಲ್ಲಿ. ನಿಜ. ಅತಿ ಒಳ್ಳೆತನೂ ಇರ್ಬಾರ್ದು. ಈ ಸಮಯಕ್ಕೂ ನನ್ ಜೊತೆ ಇವತ್ತಿಗೂ ಆಕೆ ಅದ್ರ ಬಗ್ಗೆ ಅಂದ್ರೆ, ಈಗ ನಾವು ಸಂತರ ತರ ಬಂದಿದ್ದನ್ನ ಸ್ವೀಕರಿಸ್ಬೇಕಪ್ಪ ಅಂತೀವಿ. ಆ ಹುಡುಗಿ ಅದನ್ನ ಕಾರ್ಯರೂಪಕ್ಕೆ ತಂದ್ಬಿಟ್ಟಿದೆ. ಹೌದು, ನಾವು ಹಂಗೆ ಮಾಡಿನೇ ಸರ್. ಇಲ್ಲ ಅಂದ್ರೆ ನಮ್ಗೆ ಪ್ರೀತಿ ಪ್ರೇಮ ಅದೆಲ್ಲ ಇಲ್ಲ ಸರ್ ನಮ್ಮ ಮನೆಗಳಲ್ಲಿ. ದೊಡ್ಡವ್ರು ಹೇಳ್ದಂಗೆ ಮಾಡ್ಕೊಂಡಿದೀವಿ. ಇವತ್ತಿಗೂ ಆಸರೆಗೆ ಅವರು ಇದಾರೆ, ಇವರು ಇದಾರೆ. ದೇವ್ರಂತ ಗಂಡ ನನ್ಗೆ ಅವ್ರು ಇರೋ ತನಕ ನನ್ಗೇನು ಬೇಡ, ಅವರು ಸಾಕು, ಅಷ್ಟು ಸಾಕು ನನ್ಗೆ. ಏನೋ ನನ್ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ, ಜನರೇಷನ್ ಫಾಸ್ಟ್ ಇದೆ, ಖರ್ಚುಗಳು ಜಾಸ್ತಿ. ಸೊ ನನ್ಗೂ ಈ ತರ ಹಾರ್ಡ್ ವರ್ಕ್ ಮಾಡಕ್ ಆಗ್ತಿಲ್ಲ. ಅದು ಏನೋ ಸ್ಮಾರ್ಟ್ ಆಗಿ ಓದ್ಕೊಂಡಿದೀರ, ಅಷ್ಟು ಉಪಯೋಗಿಸ್ಕೊಳ್ಳೋಣ ಅಂತ ಟೌನ್ ಕಡೆ ನೋಡ್ತಾ ಇದೀನಿ. ಒಂದು 15 ಕಿಲೋಮೀಟರ್, ಒಂದು 40 ನಿಮಿಷನೂ ಆಗಲ್ಲ, ಒಂದು 30 ನಿಮಿಷ ಅಷ್ಟೇ ನಮ್ಮೂರಿಂದ ಚಿಂತಾಮಣಿಗೆ. 30 ನಿಮಿಷದಲ್ಲಿ ಹೋಗಿ ರೀಚ್ ಆಗ್ಬೋದು ನನ್ನ ಕೆಲ್ಸಕ್ಕೆ, ಮತ್ತೆ 30 ನಿಮಿಷ ಮನೆಗೆ ಬರ್ಬೋದು. ಸರಿ ಆಯ್ತು, ನಿನ್ನ ಇಚ್ಛೆಯಂತೆ ಆಗಲಿ, ನಿನಗೆ ಕೆಲಸ ಸಿಕ್ಕಿ ಆ ವಿಚಾರದಲ್ಲಿ ನೀನು ಮುನ್ನುಗ್ಗವ.
ನೀನು ಮತ್ತೆ ನನ್ಗೆ 4 ಕಾಸು ದುಡ್ಕೊಂಡ್ ಗಂಡ್ ಮಗ ಆಗಿದ್ದು ಅವಳಿ ಜೋಳಿ ಸರ್, 2018 ಅಕ್ಟೋಬರ್ ಅಲ್ಲಿ ಅವ್ನು ಹುಟ್ಟಿದ್ದು. ಅವಳಿ ಜೋಳಿ ಸರ್ ಅವನು. ಇಬ್ರು ಮಕ್ಳಾದ್ರು, 1 year ಇದ್ದ. ಇಬ್ರು ಒಂದ್ ಬರ್ಡೇ ಮಾಡಿದ್ವಿ. ದೊಡ್ಡ ಮಗನೇನೋ ಚೆನ್ನಾಗೇ ಇದ್ದಾನೆ ಸರ್. ಚಿಕ್ಕ ಮಗ 1 year ಆದ್ಮೇಲೆ ಅವ್ನಿಗೆ ಹೆಲ್ತ್ ಇಶ್ಯೂ ತುಂಬಾ ಇತ್ತು, ಏನೇನೋ ಬೇರೆ ಬೇರೆ ಎಲ್ಲ ಇತ್ತು. 1 ವರ್ಷ ಆದ್ಮೇಲೆ ತೀರ್ಕೊಂಡ. 2018 ಅಕ್ಟೋಬರ್ 8 ಮಹಾಲಯ ಅಮಾವಾಸ್ಯೆ ಇತ್ತು ಸರ್ ಅವತ್ತು. ಅವತ್ತು ರಾತ್ರಿ 8 ಗಂಟೆ 8 ನಿಮಿಷಕ್ಕೆ ನನ್ ದೊಡ್ಡ ಮಗ ಹುಟ್ಟಿದ್ದು. ಅದೇನೋ ಅವಳಿ ಜೋಳಿ ಆದ್ರೆ ಒಂದ್ ಮಗ ಏನೋ ಹಂಗಾಗೋಯ್ತು. ಇಬ್ರು ಇದ್ವಿ ಚಂದ ಅನ್ನೋರು. ಬಟ್ ಒಂದ್ ಮಗ ಹಂಗಿದಾಗಿದ್ದಕ್ಕೆ ದೊಡ್ಡವನ್ಗೆ ಮೇ ಬಿ ಕಷ್ಟಗಳು ಬರ್ಬೋದು, ಇಲ್ಲಾಂದ್ರೆ ಅವನು ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡವನ್ ಆಗ್ತಾನೆ ಅಂತಾನು ಹೇಳ್ತಾರಲ್ವಾ ಸರ್. ಆಯ್ತು, ಅದೇನೇ ಇರಲಿ, ಅದ್ರ ಬಗ್ಗೆ ನಾನೀಗ ಮಾತಾಡಲ್ಲ. ಬಟ್ ನಿನ್ನ ಮಕ್ಕಳು ನಿನಗೆ ಖಂಡಿತ ಆಸ್ತಿ ಆಗ್ತಾರೆ, ಯೋಚನೆ ಮಾಡಬೇಡವಾ. ಧೈರ್ಯವಾಗಿರು, ಮುನ್ನುಗ್ಗು, ಯಾವುದಕ್ಕೂ ಅಸಮಾಧಾನ ಬೇಡ. ಅಮೇರಿಕ ಕತೆ ಕೇಳಿದೆಯಲ್ಲ, ಅಂತ 100 ವಿರೋಧಗಳ ನಡುವೆಯೂ ಬದುಕನ್ನು ನಗನಗುತ್ತಾ ಕಳೆಯೋದು ಒಂದು ತಪಸ್ಸದು. ಹಾಗೆ ಎಲ್ಲವೂ ಚೆನ್ನಾಗಿದ್ದು ಯಾವುದೋ ಒಂದು 2-3 ನನ್ನ ವಿರುದ್ಧವಾಗಿದ್ದ ಮಾತ್ರಕ್ಕೆ ಬದುಕನ್ನೇ ನಾನು ಶಾಪ ಅಂದುಕೊಳ್ಳೋದು ಬೇಡ. ಒಳ್ಳೇದಾಗ್ಲಿ. ಆಗ ಕರೆ ಮಾಡವ, ನಿನ್ನ ಸಂಸಾರಕ್ಕೆ ಶುಭವಾಗ್ಲಿ, ಒಳ್ಳೇದಾಗ್ಲಿ ತಾಯಿ. ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋದು ಅಥವಾ ದುಡಿಮೆ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸೋದು, ಅಂಥ ಸಮಯದಲ್ಲಿ ಏನಾಗ್ಬಿಡುತ್ತೆ, ಅತ್ತೆ ಮಾವ ಅನ್ನಿಸ್ಕೊಂಡವರು, ಎಷ್ಟೋ ಸಾರಿ ಗಂಡನೂ ಕೂಡ ಏನೋ ಆ ಊರಲ್ಲಿ ಯಾವುದೋ ಹೆಣ್ಮಗಳು ಹೊರಗಡೆ ಹೋಗಿ ಏನೋ ವಿಚಾರಕ್ಕೆ ತಲೆ ಹಾಕಿ ಕೆಟ್ಟಿರ್ತಾಳೆ. ಅದನ್ನು ನೋಡ್ಕೊಂಡು ನಾವು ನಮ್ಮನೆ ಹೆಣ್ಮಕ್ಳಿಗೂ ಕೂಡ ಸ್ವಾತಂತ್ರ್ಯವನ್ನೇ ಕೊಡುವುದಿಲ್ಲ. ಹಂಗಾಗೋದು ಬೇಡ. ಒಂದು ಹೆಣ್ಣು ತನ್ನ ಪ್ರಾಮಾಣಿಕತೆಯಿಂದ ಬದುಕ್ತಾ ಇದ್ದಾಳೆ ಅನ್ನೋದಾದಾಗ ಇನ್ಯಾರ್ದೋ ಕಥೆಯಿಂದ ಇನ್ಸ್ಪೈರ್ ಆಗಿ, ಓ ಈ ನಮ್ಮ ಮನೆ ಹೆಂಗಸು ಹೊರಗಡೆ ಕಳಿಸೋದ್ರೆ ಹಿಂಗೆ ಆಗ್ಬೋದೇನೋ ಅಂದುಕೊಂಡು ಕಳಿಸಿ. ಅವ್ರವ್ರ ಯೋಗ್ಯತೆಗಳು ಆಮೇಲೆ ಗೊತ್ತಾಗ್ತವೆ. ನಮಗೆ ನಾವೇ ಏನೇನೋ ಅಂದುಕೊಂಡು ಅಲ್ಲೇನೋ ತಪ್ಪಿದೆ ಅಂತ ಗೊತ್ತಾದ ಮೇಲೆ ನಾವೇನೋ ಆ್ಯಕ್ಷನ್ ತಗೊಳ್ಬೋದು. ಮುಂಚೆನೇ ನಮ್ಮ ಊಹೆಗೆ ನಾವೇ ಏನೇನೋ ಮಾಡ್ಕೊಂಡು ಕೂತ್ಕೊಳ್ಬಾರ್ದು. ಇರಲಿ, ಈ ಹೆಣ್ಮಗಳು ಪಾಪ ಆಕೆ ಮಾತಲ್ಲಿ ಒಂದು ಸಂಸ್ಕಾರ ಇದೆ. ನಿನಗೊಳ್ಳೆ ಕೆಲಸ ಸಿಗ್ಲವ, ಶುಭವಾಗಲಿ.